ಹಲ್ಲೆಲೂಯ. ಹೇಗಿದ್ದೀರಿ ಪ್ರೀತಿಯುಳ್ಳ ದೇವಶಂಡ್ರೆ? ನಸರೇತಿನ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸದಾ ಈ ಹೆದರದಿರು ನನ್ನ ಮನವಿ ಸೇವೆಗಳ ಮೂಲಕವಾಗಿ ನಾನು ಕೃತಜ್ಞತೆಯನ್ನ ದೇವರಿಗೆ ಮತ್ತು ಪ್ರತ್ಯೇಕವಾಗಿ ದೇವರ ವಾಕ್ಯವನ್ನ ಆಲಿಸುತ್ತಿರುವಂತಹ ನಿಮ್ಮೆಲ್ಲರಿಗೂ ಸದಾ ಹೃದಯಪೂರ್ವಕವಾಗಿ ನನ್ನ ವಂದನೆಗಳನ್ನು ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮ ಎಲ್ಲರ ಪ್ರೋತ್ಸಾಹಕ್ಕಾಗಿ ದೇವರಿಗೆ ನಾನು ಘನವನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರತ್ಯೇಕವಾಗಿ ಕರ್ತನ ಸನ್ನಿಧಾನದಲ್ಲಿ ಪ್ರತಿ ಭಾನುವಾರ ನಡೆಯುವಂಥ 2 ಆರಾಧನೆಗಳಿಗಾಗಿ ದೇವರಿಗೆ ವಂದನೆ. ಬೆಂಗಳೂರು ಪಟ್ಟಣದಲ್ಲಿ 7 ಗಂಟೆಯಿಂದ ಪ್ರಾರಂಭವಾಗುವಂತಹ ವಿಶೇಷವಾದಂತಹ ಪರಿಶುದ್ಧವಾದ ಭಾನುವಾರದ ಆರಾಧನೆಯಲ್ಲಿ ನಿಮ್ಮನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇವೆ. ಆತ್ಮೀಯ ದೇವಶಂಡ್ರೆ, ಈ ಆರಾಧನೆಗೆ ಬರುವಂತಹ ವ್ಯಕ್ತಿಗಳು ಅದ್ಭುತವಾದಂತಹ ಒಂದು ವಿಶೇಷವಾದಂತಹ ಆಶೀರ್ವಾದವನ್ನು ಪಡೀತಾ ಇದ್ದಾರೆ. ಅವರ ಬಿಸಿನೆಸ್ಗಳಲ್ಲಿ, ಅವರ ಕೆಲಸಗಳ ಮಧ್ಯದಲ್ಲಿ, ಅವರ ಕುಟುಂಬದಲ್ಲಿ ದೇವರು ಉನ್ನತವಾದಂತಹ ಪ್ರಮೋಷನ್ಸ್ ಅನ್ನ ದೇವರು ಅನುಗ್ರಹಿಸ್ತಾ ಇದ್ದಾನೆ. ಬರಿಗೆನಲ್ಲಿ ಬಂದಂಥವರು ಇವತ್ತು ದೇವರ ಸನ್ನಿಧಾನದಲ್ಲಿ ಅದ್ಭುತವಾದಂಥ ಮಹಿಮೆಯಾದಂಥ ಜೀವಿತವನ್ನು ನಡೆಸಿ ಯಾವ ಕೊರತೆ ಇಲ್ಲದ ಹಾಗೆ ದೇವರು ನಡೆಸ್ತಾ ಇದ್ದಾನೆ. ಈ ಆರಾಧನೆಯಲ್ಲಿ ದೇವರು ತಾನು ಹಿಡಿದು ಬರುವಂತವನಾಗಿದ್ದಾನೆ. ಈ ಭಾನುವಾರದ ಆರಾಧನೆಯಲ್ಲಿ ನೀವು ಭಾಗವಹಿಸಬೇಕಂದ್ರೆ ಈ ಮೇಲ್ ಕಾಣಿಸಿದ ನಂಬರ್ಗೆ ನೀವು ಕಾಲ್ ಮಾಡಿ ತಿಳಿಸಿ ನಾವು ಬರ್ತೇವೆ ಎಂಬುದಾಗಿ ಹೇಳಿದ್ರೆ ನಿಮಗೆ ಅಡ್ರೆಸ್ ಅನ್ನು ನಾವು ಸೆಂಡ್ ಮಾಡ್ತೇವೆ. ತಪ್ಪದ ರೀತಿಯಲ್ಲಿ ವಿಶೇಷವಾದಂಥ ಈ ಆರಾಧನೆಗಳಲ್ಲಿ ಬಂದು ಪಾಲ್ಗೊಳ್ಳ್ರಿ. ಕರ್ತನ ನಿಮ್ಮನ್ನು ಆಶೀರ್ವಾದ ಮಾಡಲಿ. ತುಮಕೂರು ಪಟ್ಟಣದಲ್ಲಿ ಸರಿಯಾಗಿ 9:30ಯಿಂದ 12 ಗಂಟೆ ತನಕ ನಡೆಯುವಂತ ವಿಶೇಷವಾದಂಥ ಆರಾಧನೆಯಲ್ಲಿ ಸದಾ ನಿಮ್ಮನ್ನು ಸ್ವಾಗತ ಮಾಡ್ತೇವೆ. ಕುಟುಂಬವಾಗಿ ಈ ಆರಾಧನೆಯಲ್ಲಿ ಬನ್ರಿ. ಜೀವವುಳ್ಳ ವಾಕ್ಯ, ಜೀವವುಳ್ಳ ಆರಾಧನೆ, ಮಹಿಮೆಯಾದಂಥ ಸಾಕ್ಷಿಗಳನ್ನ ಮತ್ತು ಅದ್ಭುತಗಳನ್ನ ಹೊಂದಿಕೊಳ್ಳುವಂತ ವಿಶೇಷವಾದಂಥ ಆರಾಧನೆಗಳು. ಈ ಆರಾಧನೆಗಳಲ್ಲಿ ಪಾಲ್ಗೊಂಡು ದೇವರ ನಾಮವನ್ನು ನೀವು ಘನಪಡಿಸಲಿ. ನಿಮ್ಮನ್ನ, ನಿಮ್ಮ ಕುಟುಂಬ ಮಕ್ಕಳನ್ನ ದೇವರು ಬಲಪಡಿಸಲಿ. ಅಷ್ಟು ಮಾತ್ರವಲ್ಲ, ಪ್ರತಿ ಮಂಗಳವಾರ ಮತ್ತು ಪ್ರತಿ ಶುಕ್ರವಾರ ನಡೆಯುವಂತ ಈ ಕುಟುಂಬ ಪ್ರಾರ್ಥನೆಯಲ್ಲಿ ಭಾಗವಹಿಸಬೇಕೆಂಬುದಾಗಿ ಹೃದಯಪೂರ್ವಕವಾಗಿ ನಿಮ್ಮನ್ನು ಆಹ್ವಾನಿಸುತ್ತೇನೆ. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಅನೇಕ ವಿಧವಾದಂತಹ ಶೋಧನೆ, ಕಣ್ಣೀರು, ದುಃಖ, ವೇದನೆ, ಅನಾರೋಗ್ಯದ ಸಮಸ್ಯೆ, ಸಾಲದ ಸಮಸ್ಯೆ, ಇಕ್ಕಟ್ಟುಗಳು, ಅನೇಕ ವಿಧವಾದಂತಹ ಮಾಟ ಮಂತ್ರದಿಂದ ನೀವು ಬಳಲುತ್ತಾ ಇರುವುದಾದರೆ ತಪ್ಪದ ರೀತಿಯಲ್ಲಿ ಕರ್ತನ ಸನ್ನಿಧಾನದಲ್ಲಿ ಈ ವಿಶೇಷವಾದ ಆರಾಧನೆಗಳಿಗೆ ಮತ್ತು ಈ ಜೂಮ್ ಆಪ್ ಕುಟುಂಬ ಪ್ರಾರ್ಥನೆಗಳಲ್ಲಿ ನೀವಿರುವ ಸ್ಥಳಗಳಲ್ಲಿಯೇ ನಿಮ್ಮ ಮೊಬೈಲ್ ನಲ್ಲಿ ಜೂಮ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ವಿಶೇಷವಾದಂತಹ ಈ ಆರಾಧನೆಯಲ್ಲಿ ಪಾಲ್ಗೊಳ್ಳುವುದಾದರೆ ನಾವು ಆನ್ಲೈನ್ ನಲ್ಲೇ ನಿಮ್ಗಾಗಿ ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ. ದೇವರ ಸನ್ನಿಧಾನದಲ್ಲಿ ಹೆದರದಿರು ನನ್ನ ಮನವೇ ಯೇಸುವಿನ ಸ್ತುತಿ ಪ್ರಾರ್ಥನಾ ಗೋಪುರ. ಈ ಪ್ರಾರ್ಥನಾ ಗೋಪುರದಲ್ಲಿ ಪ್ರತಿದಿನವೂ ಸದಾ ರಾಜ್ಯದ, ದೇಶದ ಮತ್ತು ವಿಶ್ವದಲ್ಲಿರುವಂತಹ ಎಲ್ಲ ಮಾನವರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪ್ರತಿದಿನವೂ ಸಹ 100 ಕಾಲ್ಗಳು, ಸಾವಿರಾರು ಜನರು ಈ ವಿಶೇಷವಾದಂತಹ ಪ್ರಾರ್ಥನೆಗಳನ್ನು ಕರೆ ಮಾಡಿ ನಮ್ಮ ಹತ್ತಿರ ಪ್ರಾರ್ಥನೆಯನ್ನು ಮಾಡಿಸಿಕೊಡ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ನಮ್ಮ ಹೃದಯದ ತುಡಿತವೂ ಸದಾ ಅದಾಗಿರುವಂತದ್ದಾಗಿದೆ. ನೊಂದು ಬೆಂದು ಕಣ್ಣೀರಿನಲ್ಲಿರುವಂತಹ ಜನರ ಕಣ್ಣೀರನ್ನು ದೇವಾಲಯ ಒರೆಸು ಎಂಬುದಾಗಿ. ಒಂದು ವೇಳೆ ನಿಮಗೆ ಪ್ರಾರ್ಥನಾ ಅವಶ್ಯಕತೆಗಳಿರುವುದಾದರೆ 9741791564 ಎನ್ನುವಂತ ಈ ಸ್ಕ್ರೀನ್ ಮೇಲೆ ಕಾಣಿಸುವಂತ ಈ ನಂಬರ್ಗೆ ನೀವು ಕಾಲ್ ಮಾಡಿ ತಿಳಿಸುವುದಾದರೆ ತಪ್ಪದ ರೀತಿಯಲ್ಲಿ ನಿಮಗಾಗಿ ನಾವು ಪ್ರಾರ್ಥಿಸ್ತೇವೆ. ಒಂದು ವೇಳೆ ನಾವು ಸೇವೆಯ ನಿಮಿತ್ತವಾಗಿ ಅಥವಾ ಪ್ರಾರ್ಥಿಸುವಂತ ವೇಳೆಯಲ್ಲಿ ನಾವು ಫೋನನ್ನ ಒಂದು ವೇಳೆ ರಿಸೀವ್ ಮಾಡದೆ ಹೋಗಿರುವುದಾದರೆ ನಿಮ್ಮ ಮಿಸ್ ಕಾಲ್ಗಳನ್ನು ನೋಡಿ ಮತ್ತೆ ತಿರುಗಿ ನಿಮಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ನಾವು ಪ್ರಾರ್ಥಿಸುವುದಕ್ಕೆ ಮತ್ತೆ ಕಾಲ್ ಮಾಡುತ್ತೇವೆ. ಈ ವಿಶೇಷವಾದಂತ ಅವಕಾಶವನ್ನು ಅನೇಕ ಜನರಿಗೆ ತಿಳಿಯಪಡಿಸಿರಿ. ಅಷ್ಟು ಮಾತ್ರವಲ್ಲ, ಇನ್ಸ್ಟಾದಲ್ಲಿ ಮತ್ತು ಯೂಟ್ಯೂಬ್ ನಲ್ಲಿ, ಫೇಸ್ಬುಕ್ ನಲ್ಲಿ ಬರುವಂತಹ ಎಲ್ಲ ಹಾಡುಗಳನ್ನ ಪ್ರತ್ಯೇಕವಾಗಿ ದೇವರ ಸನ್ನಿಧಾನದಲ್ಲಿ ಇನ್ಸ್ಟಾದಲ್ಲಿ ಬರುವಂತಹ ಸಹೋದರಿ ಮೋನಿಕಾ ಸಿಸ್ಟರ್ ಅವರ ಸಂದೇಶಗಳನ್ನ ಪ್ರತಿದಿನವೂ ಸದಾ ಆಲಿಸಿರಿ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ನವೆಂಬರ್ 1ನೇ ತಾರೀಕು ವಿಶೇಷವಾದಂತ ಕೂಟ ತುಮಕೂರು ಪಟ್ಟಣದ ಹೆದರದಿರು ನನ್ನ ಮನವಿ ಸಭೆಯಲ್ಲಿ ಇರುವಂತದ್ದಾಗಿದೆ. ದೇವಚಂದ್ರೆ, ವಿಶೇಷವಾಗಿ ದೇವರು ನಮಗೆ ಕೊಡಲ್ಪಟ್ಟಂತಹ ಪ್ರಾರ್ಥನಾ ಗೋಪುರದ ವಾರ್ಷಿಕೋತ್ಸವ, ಅದರ ಜೊತೆಯಲ್ಲಿ ಕರ್ನಾಟಕಕ್ಕಾಗಿ ಪೌಳಿ ಒಡಕಿನಲ್ಲಿ ನಿಂತು ಪ್ರಾರ್ಥಿಸುವಂತಹ ಒಂದು ಸುದಿನದಾಗಿರುವಂತದ್ದಾಗಿದೆ. ಈ ಸಂದೇಶವನ್ನು ಆಲಿಸುತ್ತಿರುವಂತಹ, ಈ ವಿಶೇಷವಾದ ಪ್ರಕಟಣೆ ಆಲಿಸುತ್ತಿರುವಂತಹ ನಿಮ್ಮೆಲ್ಲರಿಗೂ ಸದಾ ಮುಕ್ತವಾಗಿ ಯೇಸುವಿನ ನಾಮದಲ್ಲಿ ನಾವು ಆಹ್ವಾನಿಸುತ್ತೇವೆ. ನಮ್ಮ ಸೇವೆಗಳಿಗೆ ಇದುವರೆಗೆ ನೀವು ಪ್ರೋತ್ಸಾಹ ಮಾಡಿದ್ದೀರಿ. ದೇವರ ಆಲಯದ ಆ ಅಂಗಳದಲ್ಲಿ ನಿಂತು ಕರ್ತನ ಸನ್ನಿಧಾನದಲ್ಲಿ ನವೆಂಬರ್ 1ನೇ ತಾರೀಕು ನಾವೆಲ್ಲರೂ ಸದಾ ಕರ್ನಾಟಕದ ಆಶೀರ್ವಾದಕ್ಕಾಗಿ, ರಕ್ಷಣೆಗಾಗಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ಲಿಕ್ಕಿದ್ದೇವೆ. ಬೆಳಿಗ್ಗೆ ಸರಿಯಾಗಿ 9 ಗಂಟೆಯಿಂದ ಸಂಜೆ 4 ಗಂಟೆ ತನಕ ನಡೆಯುವಂತ
ಈ ವಿಶೇಷವಾದಂಥ ಪೌಳಿ ಒಡಕಿನ ಕೃತಜ್ಞತಾ ಪ್ರಾರ್ಥನಾ ಆರಾಧನೆಯಲ್ಲಿ ನೀವು ಪಾಲ್ಗೊಂಡು ದೇವರ ನಾಮವನ್ನು ಘನಪಡಿಸಬೇಕೆಂಬುದಾಗಿ ಇವತ್ತಿನಿಂದಲೇ ಈ ವಿಶೇಷವಾದಂಥ ಕರ್ನಾಟಕದ ಆಶೀರ್ವಾದಕ್ಕಾಗಿ ಪ್ರಾರ್ಥನೆಯನ್ನ ಮಾಡಿ ನವೆಂಬರ್ 1ನೇ ತಾರೀಕು ನಮ್ಮೊಡಗೂಡಿ ನೀವು ಸೇರಿ ದೇವರನ್ನು ಆರಾಧಿಸುವುದಕ್ಕೆ ಬರಬೇಕೆಂಬುದಾಗಿ ಹೃದಯಪೂರ್ವಕವಾಗಿ ನಿಮ್ಮನ್ನ ಆಹ್ವಾನಿಸುತ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವರಿಗೆ ಸ್ತೋತ್ರವಾಗಲಿ. ಇವತ್ತು ಒಂದು ವಿಶೇಷವಾದಂಥ ದಿವ್ಯ ಸಂದೇಶವನ್ನು ಪರಿಶುದ್ಧಾತ್ಮನು ನಮಗೆ ಬೋಧಿಸಲಿಕ್ಕೆ ಹೋಗ್ಲಿಕ್ಕಿಲ್ಲ. ಬಹಳ ದಿನಗಳಿಂದ ನನ್ನ ಹೃದಯದ ಅಂತರಾಳದಲ್ಲಿ ದೇವರಾತ್ಮನ ಈ ಸಂಗತಿಗಳನ್ನು ಪ್ರಕಟಪಡಿಸಿ ಎಂಬುದಾಗಿ ಒತ್ತಾಯಪಡಿಸಿದ್ದರಿಂದ ಈ ವಿಷಯವನ್ನು ನಿಮ್ಮ ಮಧ್ಯದಲ್ಲಿ ನಾನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಎಷ್ಟು ಜನ ಸಂತೋಷವಾಗಿದ್ದೀರಿ? ದೇವಚಂದ್ರ ನಿಮ್ಮ ಹೃದಯಗಳನ್ನು ತೆರೆದು ದೇವರ ನಾಮಕ್ಕೆ ನಿಮ್ಮ ಮಹಿಮೆಯನ್ನು ಸಲ್ಲಿಸಲಿ. ಹಲ್ಲೆಲೂಯಾ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇವತ್ತಿನ ಸಂದೇಶದ ಸಾರಾಂಶ ಇದಾಗಿರುವಂತದ್ದಾಗಿದೆ. ಆತ್ಮಿಕ ಸಮೃದ್ಧಿಗೆ ಕೆಲವು ಸೂತ್ರಗಳು. ಆತ್ಮಿಕ ಸಮೃದ್ಧಿಗೆ ಕೆಲವು ಸೂತ್ರಗಳು ಎಂಬುದಾಗಿ ನಾವು ಇದುವರೆಗೆ ಕೇಳಿದ್ದೇವೆ. ಆದರೆ ಇವತ್ತು ವ್ಯತ್ಯಾಸವಾದಂತಹ ಒಂದು ಸಂದೇಶ. ಆರ್ಥಿಕ ಸಮೃದ್ಧಿಗೆ ಕೆಲವು ವಿಶೇಷವಾದಂಥ ಅಂಶಗಳು. ಇವತ್ತು ಕೇವಲ ಒಂದು 4 ಅಂಶಗಳ ಬಗ್ಗೆ ನಾವು ಮಾತಾಡಲಿಕ್ಕಿದ್ದೇವೆ. ನಿಮಗೆ ಕನ್ಫ್ಯೂಷನ್ ಆಗ್ತಾ ಇರ್ಬೋದು, ಆತ್ಮಿಕತೆನ ಅಥವಾ ಆರ್ಥಿಕತೆನ. ಬಹಳ ಜನರಿಗೆ ಅನಿಸಬಹುದು, ಯಾಕೆ ಪಾಸ್ಟರ್ ಆತ್ಮಿಕತೆ ವಿಷಯದಲ್ಲಿ ಮಾತನಾಡ್ರೆ ನಮಗ್ಯಾಕೆ ಹಣದ ವಿಷಯ, ನಮಗ್ಯಾಕೆ ಆರ್ಥಿಕತೆಯ ವಿಷಯದಲ್ಲಿ ಮಾತನಾಡ್ತಾರೆ? ನಾವು ಆತ್ಮಿಕವಾಗಿ ಅಭಿವೃದ್ಧಿ ಹೊಂದಿದ್ದರೆ ಸಾಕು ಎಂಬುದಾಗಿ ಕೆಲವೊಬ್ಬರು ಅಭಿಲಾಷೆಯನ್ನು ಪಡ್ತಾ ಇರಬಹುದು. ಇನ್ನು ಕೆಲವೊಬ್ಬರು ನಾವೆಷ್ಟೇ ಪ್ರಾರ್ಥನೆ ಮಾಡಿದ್ರು, ನಾವು ಪ್ರಯತ್ನಿಸಿದ್ರು, ನಮ್ಮ ಜೀವಿತದಲ್ಲಿ ನಾವು ಮೇಲಕ್ಕೆ ಎದ್ದೇಳೋದಕ್ಕೆ ಆಗ್ತಾ ಇಲ್ಲ, ಅಭಿವೃದ್ಧಿ ಹೊಂದಲಿಕ್ಕೆ ಆಗ್ತಾ ಇಲ್ಲ. ಇಂಥ ಒಂದು ಪರಿಸ್ಥಿತಿನಲ್ಲಿ ಹೇಗೆ ನಾವು ಸ್ಥಿರತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಆಗ್ತದೆ ಎಂಬುದಾಗಿ ಕನ್ಫ್ಯೂಷನ್ ಅಲ್ಲಿ ನೀವು ಇರಬಹುದು. ಆದರೆ ದೇವರ ಮಕ್ಕಳೇ, ದೇವರಿಗೆ ಸ್ತೋತ್ರವಾಗಲಿ. ನಾವು ಯಾವ ರೀತಿಯಾಗಿ ಆತ್ಮಿಕತೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತೇವೋ ಅದೇ ರೀತಿಯಲ್ಲಿ ಸಹ ಆರ್ಥಿಕವಾಗಿ ಅದೇ ಅಭಿವೃದ್ಧಿಯನ್ನ ನಾವು ಹೊಂದಿದಾಗ ಮಾತ್ರ ದೇವರ ನಾಮ ನಮ್ಮ ಜೀವಿತದ ಮೂಲಕವಾಗಿ ಮಹಿಮೆ ಹೊಂದುತ್ತಾರೆ. ಅದಕ್ಕೆ ಯೋಹಾನನು ತನ್ನ ಶಿಷ್ಯನಾಗಿರುವಂತ ಗಾಯನಿಗೆ ಆತನು ಬರೆಯುವಂತಹ ಸಂದರ್ಭದಲ್ಲಿ ಇದನ್ನೇ ಬರೀತಾರೆ. ಆತ್ಮಿಕ ವಿಷಯಗಳಲ್ಲಿ ನೀನು ಅಭಿವೃದ್ಧಿ ಹೊಂದಿದ ಪ್ರಕಾರವಾಗಿ ಸರ್ವ ವಿಷಯಗಳಲ್ಲಿ ಸದಾ ನೀನು ಸಮೃದ್ಧಿಯನ್ನ ಹೊಂದಬೇಕೆಂಬುದಾಗಿ. ದೇವರ ಉನ್ನತವಾದಂತಹ ಸಾನ್ನಿಧ್ಯಾನದಲ್ಲಿ ಪ್ರೀತಿಯುಳ್ಳ ದೇವಶಂಡ್ರೆ, ಪ್ರತಿಯೊಬ್ಬ ಮಾನವನಿಗೂ ಸದಾ ಒಂದು ಅಭಿಲಾಷೆ ಇರುವಂತದ್ದಾಗಿದೆ. ನಾನು ಕೊರತೆಯಲ್ಲಿ ಇರಬಾರ್ದು, ನಾನು ಸಾಲದಲ್ಲಿ ಇರಬಾರ್ದು, ನನ್ನ ಪರಿಸ್ಥಿತಿ ಇಷ್ಟು ಕಡುಬಡತನದಲ್ಲಿ ಇರಬಾರ್ದು, ನಾನು ಸರ್ವಶಕ್ತನಾಗಿರುವಂತಹ ದೇವರನ್ನ ಆರಾಧಿಸ್ತಾ ಇದ್ದೇನೆ. ನನ್ನ ಜೀವಿತದಲ್ಲಿ ಯಾಕೆ ಇಷ್ಟೊಂದು ಸಾಲ ಸಮಸ್ಯೆಗಳ ಸುಳಿಯಲ್ಲಿ ನಾನು ಸಿಕ್ಕಿ ಹಾಕಿಕೊಂಡು ನರಳುತ್ತಾ ಇದ್ದೇನೆ? ನನ್ನ ಕೂಗನ್ನು ದೇವರು ಕೇಳೋದಿಲ್ವಾ? ನನ್ನ ಕೂಗಿಗೆ ದೇವರು ಪ್ರತ್ಯುತ್ತರವನ್ನ ಕೊಡೋದಿಲ್ಲ ಎಂಬುದಾಗಿ ಒಂದು ವೇಳೆ ನೀನು ಯೋಚಿಸ್ತಾ ಇರಬಹುದು. ಆತ್ಮೀಯ ದೇವಶನವೇ, ನನ್ನನ್ನು ಗಮನಿಸಿ. ಆರ್ಥಿಕತೆ ಅಭಿವೃದ್ಧಿಗೆ ಮೊದಲನೆಯ ಒಂದು ವಿಶೇಷವಾದ ಗುಟ್ಟು ಏನಂದ್ರೆ, ಒಬ್ಬ ಮನುಷ್ಯನು ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಹೊಂದಬೇಕಂದ್ರೆ ಅವನು ಕಷ್ಟ ಪಡಲೇಬೇಕಾಗುತ್ತದೆ. ಅವನು ಕಷ್ಟವನ್ನು ಪಡಲೇಬೇಕಾಗ್ತದೆ. ಕಷ್ಟವಿಲ್ಲದ ಹಾಗೆ ಯಾವೊಬ್ಬ ಮನುಷ್ಯನು ಸದಾ ಉನ್ನತ ಸ್ಥಿತಿಗೆ ಬರೋದಕ್ಕೆ ಆಗೋದಿಲ್ಲ. ಅಪೊಸ್ತಲ ಪೌಲನು ಥೆಸಲೋನಿಕ ಸಭೆಗೆ ಬರೆಯುವಂತಹ ಸಂದರ್ಭದಲ್ಲಿ ಕೆಲಸ ಮಾಡುವವನು, ಕಷ್ಟ ಪಡುವವನು ಮಾತ್ರ ಊಟ ಮಾಡುವುದಕ್ಕೆ ಯೋಗ್ಯನು ಎಂಬುದಾಗಿ ಆತನು ವಿಶ್ಲೇಷಣೆಯನ್ನು ಮಾಡುವಂತ ಸಂಗತಿಯನ್ನು ನಾವು ನೋಡ್ತೇವೆ. ಅದು ನಿಜವೂ ಹೌದು. ಕಾರಣ ಏನಂದ್ರೆ, ಇವತ್ತು ಅನೇಕ ಜನರಿಗೆ ಉದ್ಧಾರವಾಗಬೇಕು, ಕೊರತೆಗಳು ನೀಗಲ್ಪಡಬೇಕು, ಸಮಸ್ಯೆಗಳು ಇಲ್ಲದ ಹಾಗೆ ನಾನು ಬದುಕಬೇಕು. ಆದರೆ ಕಷ್ಟ ಪಡೋದು ಯಾರಿಗೂ ಸದಾ ಇಷ್ಟ ಇರೋದಿಲ್ಲ. ಅದಕ್ಕಾಗಿಯೇ ಇವತ್ತು ಬಡತನ ನಮ್ಮನ್ನ ಹಿಮ್ಮೆಟ್ಟಿಸಿಕೊಂಡು ಬರ್ತಾ ಇದೆ. ದೇವಚಂದ್ರೆ, ಕರ್ತನ ಸನ್ನಿಧಾನದಲ್ಲಿ ನಾವು ಯಾವುದೇ ಕೆಲಸ ಇರಬಹುದು, ಅದು ಕೂಲಿ ಕೆಲಸ ಇರಬಹುದು, ಹೋಟೆಲ್ ಕಪ್ಪು ತೊಳೆಯುವಂತ, ಮನೆಗಳಲ್ಲಿ ಪಾತ್ರೆ ತೊಳೆಯುವಂತ, ವೈಯಕ್ತಿಕವಾಗಿ ಸಾಫ್ಟ್ವೇರ್ ಕಂಪನಿನಲ್ಲಿ ಅಥವಾ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಅಥವಾ ಸರ್ಕಾರಿ ಹುದ್ದೆಗಳಲ್ಲಿ ಇರುವುದಾದ್ರೂ ಸದಾ ನಾವು ಕಷ್ಟಪಡದ ಹೊರತು ಯಾವ ಸಂಗತಿಗಳು ಸದಾ ಅಭಿವೃದ್ಧಿ ಕಡೆಗೆ ನಮ್ಮನ್ನ
ಕೊಂಡೊಯ್ಯುವುದಕ್ಕೆ ಆಗೋದೇ ಇಲ್ಲ. ಅದಕ್ಕಾಗಿಯೇ ಕರ್ತನ ಸನ್ನಿಧಾನದಲ್ಲಿ ನಾವು ಪ್ರತಿದಿನ ಊಟ ಮಾಡ್ತೇವಲ್ಲ, ಊಟ ಮಾಡುವಂತಹ ವೇಳೆಯಲ್ಲಿ ಆ ತಟ್ಟೆಗೆ ಅನ್ನ ಬಂದ ತಕ್ಷಣವೇ ನಾವು ಅಂದುಕೊಳ್ಳಬೇಕು, ಏನಂತಾರೆ, ಈ ಊಟ ಮಾಡೋದಕ್ಕೆ ನಾನು ಯೋಗ್ಯನಾ ಅಥವಾ ಯೋಗ್ಯಳ? ಇದಕ್ಕಾಗಿ ನಾನು ಕಷ್ಟಪಟ್ಟಿದ್ದೇನಾ? ಅಥವಾ ಇದಕ್ಕಾಗಿ ಕಷ್ಟಪಟ್ಟವರು ಯಾರು? ಇಷ್ಟು ಊಟ ನನಗೆ ಸಿಗ್ತಾ ಇದೆ ನನ್ನ ಮನೆಯಲ್ಲಿ ಅಂತ ಹೇಳಿದರೆ ಇದರ ಹಿಂದೆ ಯಾರು ಕಷ್ಟಪಡ್ತಾ ಇದ್ದಾರೆ ಅಥವಾ ನಾನು ಕಷ್ಟಪಟ್ಟಿದ್ದೇನಾ ಅಂತ. ಯಾಕೆ ಈ ಮಾತನ್ನು ಅಷ್ಟೊಂದು ಕಠೋರವಾಗಿ ಮಾತನಾಡ್ತಾ ಇದ್ದೇನೆ ಎಂಬುದಾಗಿ ನೆನೆಸುವಾಗ ದೇವಶಂಡ್ರೆ ನನ್ನನ್ನು ಗಮನಿಸಿ. ಬಹಳ ಕಠೋರವಾಗಿ ನಿಮಗೆ ಕೇಳ್ತಾ ಇರುವುದಾದ್ರೂ ಖಂಡಿತವಾಗಿಯೂ ಈ ಸಂದೇಶದ ಕೊನೆ ಭಾಗದಲ್ಲಿ ನೀವು ಅಂದುಕೊಳ್ತೀರಿ, ನಿಜವಾಗ್ಲೂ ಸದಾ ನಮ್ಮ ಬದುಕಿನಲ್ಲಿ ಕಷ್ಟ ಪಟ್ಟಿದ್ದರೆ ಇಷ್ಟು ಕಷ್ಟ ನಮಗೆ ಬರ್ತಾನೆ ಇರಲಿಲ್ಲ. ಕಷ್ಟ ಪಡೆದಿದ್ದಕ್ಕೆ ಇವತ್ತು ನಾವು ಇಂಥ ವಿಧವಾದಂಥ ನೋವನ್ನ ವೇದನೆಯನ್ನು ಅನುಭವಿಸ್ತಾ ಇದ್ದೇವೆ ಎಂಬುದಾಗಿ ನರಳುತ್ತಿರುವಂತಹ ದೇವ ಮಗುವೆ, ಒಬ್ಬ ಮನುಷ್ಯನ ಒಂದು ಕೊಟೇಶನ್ ನಾನು ನೋಡಿದೆ. ಆ ಕೊಟೇಶನ್ ಹೇಗಿದೆ ಗೊತ್ತಾ? 20 ವರ್ಷ ನೀನು ಕಷ್ಟಪಟ್ರೆ 60 ವರ್ಷಗಳ ಕಾಲ ನೀನು ಸುಖದಿಂದ ಇರಬಹುದು. ಅದರ ಅರ್ಥ 20 ವರ್ಷಗಳ ಕಾಲ ನೀನು ವಿದ್ಯಾಭ್ಯಾಸವನ್ನು ಸರಿಯಾಗಿ ಮಾಡಿದರೆ 60 ವರ್ಷಗಳ ಕಾಲ ನೀನು ಸುಖವನ್ನ ಸಮೃದ್ಧಿಯಾಗಿ ಅನುಭವಿಸಬಹುದು. ಆದರೆ 20 ವರ್ಷಗಳ ಕಾಲ ಸರಿಯಾಗಿ ನೀನು ವಿದ್ಯಾಭ್ಯಾಸ ಮಾಡದೆ, ಸರಿಯಾಗಿ ನೀನು ಕಷ್ಟಪಡದೆ ಇರುವುದಾದ್ರೆ 60 ವರ್ಷಗಳ ಕಾಲ ಸದಾ ಕಷ್ಟ ಪಡ್ತಾನೆ ಇರಬೇಕಾಗುತ್ತೆ. ನೋವನ್ನ, ನಿಂದೆಗಳನ್ನ ಅನುಭವಿಸಲೇಬೇಕಾಗುತ್ತದೆ. ಎಷ್ಟು ಅದ್ಭುತವಾಗಿದೆ ಅಲ್ವಾ? 20 ವರ್ಷ ಕಷ್ಟಪಟ್ಟರೆ 60 ವರ್ಷಗಳ ಕಾಲ ಸಂತೋಷದ ದಿನಗಳನ್ನ ಕಾಣಬಹುದು. ಅದೇ 20 ವರ್ಷಗಳ ಕಾಲ ನಾವು ಈಗ ಸಂತೋಷ ಪಟ್ಟರೆ, ಕಷ್ಟ ಪಡದೆ ಇದ್ರೆ 60 ವರ್ಷಗಳ ಕಾಲ ನಾವು ಕಷ್ಟ ಪಡಬೇಕಾಗ್ತದೆ. ಇದು ಸತ್ಯವಾದಂತಹ ಸಂಗತಿ. ಹೌದು ಪ್ರೀತಿಯುಳ್ಳ ದೇವಚಂದ್ರೆ, ಕರ್ತನ ಸನ್ನಿಧಾನದಲ್ಲಿ ಕಷ್ಟ ಬರೀ ನಿಮಗೆ ಮಾತ್ರ ಅಲ್ಲ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ವೈಯಕ್ತಿಕವಾದ ಬದುಕಿನಲ್ಲಿ ತಾನು ಮೇಲಕ್ಕೆ ಅಭಿವೃದ್ಧಿ ಹೊಂದಿ ಆಶೀರ್ವಾದಕರವಾದಂತಹ ಜೀವಿತವನ್ನು ನಡೆಸಬೇಕಂದ್ರೆ ಯಾರೇ ಇರಬಹುದು, ಇನ್ಕ್ಲೂಡಿಂಗ್ ಸೇವಕರೇ ಇರಬಹುದು. ಒಬ್ಬ ಸೇವಕನ ಜೀವಿತದಲ್ಲಿ ಸದಾ ಸಮೃದ್ಧಿಯ ಜೀವಿತವನ್ನ ಅನುಭವಿಸಬೇಕಂದ್ರೆ ಅವನು ಸದಾ ಕಷ್ಟ ಪಡಲೇಬೇಕು. ಕಷ್ಟ ಪಡೆದ ಹೊರತು ಯಾರು ಆರ್ಥಿಕವಾಗಿ ಉನ್ನತ ಸ್ಥಿತಿಗೆ ಏರೋದಕ್ಕೆ ಆಗೋದಿಲ್ಲ. ಒಬ್ಬ ದೊಡ್ಡ ಸೇವಕರು ತಮ್ಮ ಆತ್ಮಿಕತೆಯನ್ನು ಕುರಿತು ಹೀಗೆ ಹೇಳ್ತಾರೆ, ಪ್ರತಿದಿನ ಅವರು ಊಟಕ್ಕೆ ಕೂತ್ಕೊಳ್ಳುವಂತಹ ಸಂದರ್ಭದಲ್ಲಿ ದೇವರ ಸನ್ನಿಧಾನದಲ್ಲಿ ಅವರಿಗೆ ದೇವರು ಸೇವೆ ಕೊಟ್ಟಿರುವಾಗ ಅವರು ಹೀಗೆ ಯೋಚನೆ ಮಾಡ್ತಾ ಇದ್ರಂತೆ, ನಾನಿವತ್ತು ಅಟ್ಲೀಸ್ಟ್ ಒಂದು 50 ಜನರಿಗಾದ್ರೂ ಶುಭವಾರ್ತೆಯನ್ನು ನಾನು ಸಾರಿದೆನ, 50 ಜನರಿಗಾದ್ರೂ ನಾನು ದೇವರ ವಾಕ್ಯವನ್ನು ಪ್ರಕಟಿಸಿದೆನ, ನನ್ನ ಕೈಲಾದಷ್ಟು ಮಟ್ಟಿಗೆ ದೇವರ ಸನ್ನಿಧಾನದಲ್ಲಿ ನಾನು ಹೆಚ್ಚಾಗಿ ಜನರ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡಿದನ ಅಂತ ನೆನೆಸಿ ಕರ್ತನ ಸನ್ನಿಧಾನದಲ್ಲಿ ತಟ್ಟೆನಲ್ಲಿ ಕೈ ಹಾಕೋದಕ್ಕೆ ಹೋಗುವಾಗ ಅವತ್ತು 50 ಜನರಿಗೆ ಪ್ರಾರ್ಥಿಸದೆ ಅಥವಾ 50 ಜನರಿಗೆ ಸೇವೆ ಮಾಡದೆ ಇರುವಂತಹ ಸಂದರ್ಭದಲ್ಲಿ ಆ ತಟ್ಟೆಯಲ್ಲಿರುವಂತಹ ಊಟವನ್ನು ಬಿಟ್ಟು ಮೇಲಕ್ಕೆದ್ದು ಹೋಗಿ ನಾನು ಇನ್ನೂ 50 ಜನರಿಗೆ ಶುಭವಾರ್ತೆಯನ್ನು ಸಾರಿದ ನಂತರವೇ ನಾನು ಊಟ ಮಾಡ್ತೇನೆ ಎಂಬುದಾಗಿ ಹೇಳಿ ಆ ನಿರ್ಣಯವನ್ನು ಅವರು ತೆಗೆದುಕೊಳ್ತಾ ಇದ್ದಾರೆ. ಎಷ್ಟು ಕಠೋರವಾಗಿದೆ ನೋಡ್ರಿ, ಇದನ್ನಾಕೆ ಸ್ತೋತ್ರವಾಗಿದೆ. ಇವತ್ತು ಸೇವೆಗಳು ಬಲಗೊಳ್ಳಬೇಕಂದ್ರೆ, ಕುಟುಂಬ ವ್ಯವಸ್ಥೆ ಸ್ಥಿರವಾಗಿರಬೇಕಂದ್ರೆ ಆತ್ಮೀಯ ದೇವಶಂಡ್ರೆ ಕಷ್ಟ ಪಡಲೇಬೇಕು, ಕಷ್ಟ ಪಡಲೇಬೇಕು. ಯಾಕೆಂದ್ರೆ ಕಷ್ಟ ಪಡುವಂತ, ದುಡಿಮೆ ಮಾಡುವಂತ, ಕಷ್ಟಪಟ್ಟು ಪ್ರಯಾಸ ಮಾಡುವಂತ ಅವರ ಮನೆಯಲ್ಲಿ ಯಾವಾಗಲೂ ಸದಾ ಸಮೃದ್ಧಿ ತುಂಬಿ ತುಳುಕುತ್ತಾ ಇದೆ. ಯಾರೋ ಕಷ್ಟಪಟ್ಟಿದ್ದನ್ನು ಅನುಭವಿಸೋದಲ್ಲ, ಯಾರೋ ಕಷ್ಟಪಟ್ಟು ನಮ್ಮನ್ನು ಸಾಕ್ತಾ ಇದ್ದಾರೆ ಎಂಬುದಾಗಿ ಅಲ್ಲ. ನಾವು ಪ್ರತಿಯೊಬ್ಬರು ಕಷ್ಟಪಡುವಾಗ, ನಾವು ನಮಗೆ ಕೊಡಲ್ಪಟ್ಟ ಕೆಲಸ ಉದ್ಯೋಗಗಳನ್ನು ನಾವು ಕಷ್ಟಪಟ್ಟು ಮಾಡುವಾಗ ಖಂಡಿತವಾಗಿ ನಾವು ಸಮೃದ್ಧಿಯನ್ನು ಹೊಂದುತ್ತೇವೆ. ಅದಕ್ಕಾಗಿ ಒಂದು ಅಮೂಲ್ಯವಾದಂತ ವಚನ ನಿಮ್ಮ ಮಧ್ಯದಲ್ಲಿ ನಾನು ತರ್ತಾ ಇದ್ದೇನೆ. ಜ್ಞಾನೋಕ್ತಿ 14ನೇ ಅಧ್ಯಾಯದ 4ನೇ ವಚನ ಕೇಳಿಸಿಕೊಳ್ಳುವಂತರಾಗೋಣ. ಎತ್ತುಗಳು ಇಲ್ಲದಿರುವಾಗ ಗೋದಲಿಯು ಶುದ್ಧ, ಗೋದಲಿ ಶುದ್ಧವಾಗಿರ್ತದಂತೆ. ಎತ್ತುಗಳು ನೋಡ್ರಿ
ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಗೋಧಿ ಶುದ್ಧವಾಗಿರ್ತದೆ. ಅದು ನಿಜಾನೇ. ಎತ್ತಿಲ್ಲ ಅಂದ್ರೆ ಸಗಣಿ ಹಾಕಲ್ಲ, ಅಲ್ಲಿ ಸುಸ್ಸು ಮಾಡಲ್ಲ, ಆ ಗೋಧಿ ಶುದ್ಧವಾಗಿರ್ತದೆ. ಆದರೆ ಎತ್ತಿನ ಶಕ್ತಿಯಿಂದಲೇ ಬೆಳೆಯ ವೃದ್ಧಿಯಲ್ಲವೇ. ದೆನಾಕೆ ಸ್ತೋತ್ರವಾಗಲಿ. ಎತ್ತಿನ ಶಕ್ತಿಯಿಂದಲೇ ಬೆಳೆಯ ವೃದ್ಧಿಯಲ್ಲವೇ. ಹೌದು ಪ್ರೀತಿಯುಳ್ಳ ದೇವಜನರೇ, ಎತ್ತು ಕಷ್ಟಕ್ಕೆ ಗುರುತಾಗಿರುವಂತದ್ದಾಗಿದೆ. ಎತ್ತು ಶ್ರಮ ಪಟ್ಟರೆ, ಎತ್ತು ಹೆಗಲ ಮೇಲೆ ನಗುವನ್ನ ಹೊತ್ತು ನೇಗಿಲನ್ನ ಹಿಡಿದು ರೈತ ಹೊಲದಲ್ಲಿ ಹೂಡಿ ಆತನು ಸೆಡ್ಡುಗಳನ್ನು ತೆಗೆದುಕೊಂಡು ಅದರಲ್ಲಿ ಬೀಜವನ್ನ ಬಿತ್ತಿದ್ರೆ, ಆ ಎತ್ತಿನ ಕಾಲು ತುಳಿತಕ್ಕೆ ಆ ಭೂಮಿ ಹಸನಾದರೆ ರೈತನ ಬಾಳೆಲ್ಲವೂ ಸದಾ ಸಮೃದ್ಧಿ. ಯಾಕೆ ಗೊತ್ತಾ? ದೆನಾಕೆ ಸ್ತೋತ್ರವಾಗಲಿ. ಎತ್ತು ಕಷ್ಟಪಡದೆ ಹೋದ್ರೆ ರೈತನಿಗೆ ಒಳ್ಳೆ ಬೆಳೆ ಸಿಗೋದಿಲ್ಲ. ಅಲ್ಲಿ ಎತ್ತೇ ಕಷ್ಟ ಪಡೋದಿಲ್ಲ, ಆದ್ರೆ ಹಿಂದೆ ನೇಗಿಲು ಹಿಡಿಯುವಂತ ರೈತನು ಸದಾ ಕಷ್ಟ ಪಡ್ತಾನೆ. ಬೀಜ ಬಿತ್ತುವವರು, ಕಳೆ ಕೀಳುವಂತವರು, ಕಳೆಯನ್ನ ಕೊಯ್ಯುವಂತವರು, ಅಲ್ಲಿ ಬೆಳೆಯನ್ನ ತೂರುವಂತವರು, ಬೆಳೆಯನ್ನ ಕೊಯ್ಯುವಂತವರು ಸದಾ ಕಷ್ಟಪಡುವಂತವರಾಗಿದ್ದಾರೆ. ಹೌದು, ಅನೇಕ ಸಂದರ್ಭಗಳಲ್ಲಿ ನಾವು ನೋಡುತ್ತೇವೆ. ದೆನಾಕೆ ಸ್ತೋತ್ರವಾಗಲಿ. ಇವತ್ತು ಅನೇಕ ಕುಟುಂಬಗಳಲ್ಲಿ ಬಹಳ ಜನ ಕಷ್ಟಪಡದೆ ವೈಯಕ್ತಿಕವಾಗಿ ಯಾರ್ಯಾರ್ದೋ ಹಣವನ್ನ ಎಕ್ಸ್ಪೆಕ್ಟೇಷನ್ ಮಾಡಿ ಭಯಂಕರವಾದಂತ ಕಷ್ಟವನ್ನ ಅನುಭವಿಸ್ತಿರ್ತಾರೆ. ಅಷ್ಟು ಮಾತ್ರವಲ್ಲ, ಕುಟುಂಬಗಳಲ್ಲಿ ನೋಡುವಾಗ ದೆನಾಕೆ ಸ್ತೋತ್ರವಾಗಲಿ, ಒಬ್ಬರು ದುಡಿತಾ ಇರ್ತಾರೆ, 10 ಜನ ಕೂತ್ಕೊಂಡು ತಿಂತಾ ಇರ್ತಾರೆ. ಈಗ ಆಲ್ರೆಡಿ ಒಬ್ಬ ಯವನಸ್ಥನಿಗೆ 30 ವರ್ಷ ಆಗಿರ್ತದೆ. ಬೆಳಿಗ್ಗೆ ಅವನು ಗಾಡಿ ತೆಗೆಯುವಂತ ಸಂದರ್ಭದಲ್ಲಿ, ಡ್ಯಾಡಿ ನನಗೆ ಪೆಟ್ರೋಲಿಗೆ ದುಡ್ಡು ಕೊಡಿ ಎಂಬುದಾಗಿ ಕೇಳ್ತಾನೆ. ಅರೆ, 30 ವರ್ಷ ಆಗಿದೆಯಲ್ಲಿಯೋ, ನೀನು ದುಡಿದು ನೀನು ನನಗೆ ಕೊಡುವಂತ ದಿನಗಳಿವು, ನನ್ನ ಹತ್ರನೇ ದುಡ್ಡು ಕೇಳ್ತೀಯ ಅಂದ್ರ? ಈಗಿನ ಕಾಲದ ಯವನಸ್ಥರು ಹೇಳುವಂತ ಸಂಗತಿ ಏನ್ ಗೊತ್ತಾ? ಅಪ್ಪ, ನಿನಗೆ ಹುಟ್ಟಿಸಂತ ಹೇಳಿ ನಾನು ಕೇಳ್ಕೊಂಡಿದ್ನ? ನನಗೆ ಬೆಳೆಸಂತ ಹೇಳಿ ನಾನೇನಾದ್ರು ಕೇಳಿಕೊಂಡಿದ್ನ? ನೀನು ಹುಟ್ಟಿಸಿದೀಯಾ, ನನ್ನನ್ನು ಸಾಕ್ಬೇಕು, ಪೆಟ್ರೋಲಿಗೆ ನನಗೆ ದುಡ್ಡು ಕೊಡು ಎಂಬುದಾಗಿ. ನೋಡಿ ಪ್ರೀತಿಯುಳ್ಳ ದೇವಜನರೇ, ಎಷ್ಟು ಸೋಮಾರಿತನದಿಂದ ಪ್ರವರ್ತನೆಯನ್ನು ಮಾಡ್ತಾ ಇರ್ತಾರೆ. ದೆನಾಕೆ ಸ್ತೋತ್ರವಾಗಲಿ. ಆತ್ಮೀಯ ದೇವಜನರೇ, ಯಾವ ದೇಶವನ್ನ ನಾನು ಮೇಲಾಗಿ ಅಥವಾ ಯಾವ ದೇಶವನ್ನ ಕೀಳಾಗಿ ನಾನು ಎಣಿಸೋದಿಲ್ಲ. ಎಲ್ಲಾ ದೇಶಗಳು ಆ ದೇಶಗಳಿಗೆ ಅದರದೇ ಆದಂತ ಗೌರವ, ಅದರದೇ ಆದಂತ ಘನತೆ ಇರುವಂತದ್ದಾಗಿದೆ. ಪ್ರತ್ಯೇಕವಾಗಿ ಭಾರತ ದೇಶ ಸಂಸ್ಕೃತಿಯಲ್ಲಿ ಮತ್ತು ಸಂಪ್ರದಾಯದಲ್ಲಿ ಅದಕ್ಕೆ ಸರಿಸಾಟಿಯಾಗಿರುವಂಥದ್ದು ಈ ವಿಶ್ವದಲ್ಲಿ ಯಾವುದೂ ಇಲ್ಲ. ಆದರೆ ಅಮೆರಿಕ ಎನ್ನುವಂತಹ ದೇಶದ ಕುರಿತು ನಾವು ಗಮನಿಸುವಂತ ವೇಳೆಯಲ್ಲಿ ಹುಟ್ಟಿದಂತ ಆ ಮಕ್ಕಳು 18 ವರ್ಷ ದಾಟೋದ್ರ ಒಳಗೆ ದುಡಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ. 18 ವರ್ಷದ ನಂತರ ತಂದೆ ತಾಯಿಗಳಿಗೆ ಅವರು ಡಿಪೆಂಡ್ ಆಗಿರಲ್ಲ, ತಂದೆ ತಾಯಿಗಳು ಅವ್ರ ಮೇಲೆ ಡಿಪೆಂಡ್ ಆಗಿರಲ್ಲ. ಅವ್ರು ದುಡಿಲೇಬೇಕು. ಅದು ಸರ್ಕಾರದ ಒಂದು ವಿಶೇಷವಾದಂತ ಕಾಯ್ದೆ. ಮಕ್ಕಳಿಗೆ ಆ ದೇಶದಲ್ಲಿ ಇರುವಂತಹ ಕಾನೂನಿನನ್ವಯ ವಿದ್ಯಾಭ್ಯಾಸ ಕೊಡ್ತಾರೆ. 18 ವರ್ಷದ ತನಕ ಅವ್ರು ಏನ್ ಬೇಕಾದ್ರೂ ಓದ್ಕೊಳ್ಬಹುದು. 18 ವರ್ಷದ ನಂತರ ಮತ್ತೆ ನಾನು ಹೈಯರ್ ಡಿಗ್ರಿ ಮಾಡ್ತೇನೆ ಅಂದ್ರೂ ಸದಾ ಅವನ್ ಕೆಲಸ ಮಾಡಿನೇ, ಅವನ್ ದುಡಿದು ಸಂಪಾದನೆ ಮಾಡಿನೇ, ಫೀಸ್ ಕಟ್ಟಿನೇ ಓದ್ಬೇಕು. ಬೇರೆ ಮಾರ್ಗವೇ ಇಲ್ಲ. ಅದಕ್ಕಾಗಿಯೇ ಇವತ್ತು ಅಮೆರಿಕ ದೇಶ ಆರ್ಥಿಕತೆಯಲ್ಲಿ ಅಷ್ಟೊಂದು ಸಮೃದ್ಧಿಯಾಗಿ ಇವತ್ತು ಸ್ಥಿರವಾಗಿ ನಿಂತುಕೊಂಡಿರುವಂತದ್ದಾಗಿದೆ. ಅದೇ ನಮ್ಮ ಭಾರತ ದೇಶದಲ್ಲಿ ನೋಡುವಂತಹ ಸಂದರ್ಭದಲ್ಲಿ ಏನ್ ವಿದ್ಯಾಭ್ಯಾಸ ಮಾಡಿದಾರೋ ಆ ವಿದ್ಯಾಭ್ಯಾಸದ ಫೈಲ್ ಇಟ್ಕೊಂಡು ಅದೇ ಸಂಗತಿಗಳನ್ನ ಹಿಡಿದುಕೊಂಡು ಕಂಪನಿಗಳ ಮುಂಭಾಗದಲ್ಲೋ ಅಥವಾ ಏನಾದರೂ ಒಂದು ಗೌರ್ಮೆಂಟ್ ಜಾಬ್ ಸಿಗ್ಬೇಕೆಂಬುದಾಗಿ ಯವನಸ್ಥ ದೇವ ಮಕ್ಕಳು ಅಥವಾ ಯವನಸ್ಥರು ಆ ರೀತಿಯಾಗಿ ಪ್ರಯತ್ನ ಪಡ್ತಾರೆ. ಪ್ರಯತ್ನ ಪಡೋದು ತಪ್ಪಲ್ಲ. ಆದರೆ ನಾನು ನಿಮಗೆ ಹೇಳುವಂತ ಸಂಗತಿ ಏನು ಗೊತ್ತಾ? ಕರ್ತನ ಸನ್ನಿಧಾನದಲ್ಲಿ ಯಾವ ಕೆಲಸ ಸಿಕ್ಕರೂ ಸಹ ಅದರಲ್ಲಿ ಕಷ್ಟಪಟ್ಟರೆ ಒಂದಲ್ಲ ಒಂದು ದಿನ ದೇವರು ಆ ಕೆಲಸದ ಮಧ್ಯದಲ್ಲಿ ಉನ್ನತ ಸ್ಥಿತಿಗೆ, ಆರ್ಥಿಕ ಬಲ ಹೊಂದುವಂತೆ, ನಿನ್ನ ಜೀವಿತದಲ್ಲಿ ಆ ಸಾಲ ಅಥವಾ ಸಮಸ್ಯೆ, ಆ ಹಡಗ ಮುಗ್ಗಟ್ಟು, ಅದಕ್ಕೆ ನೀನು ದಾಸನಾಗದೆ ನಿನ್ನ ಜೀವಿತದಲ್ಲಿ ಅನೇಕರಿಗೆ ಆಶೀರ್ವಾದಕರವಾಗಿ ಇರುವ ಹಾಗೆ
ವಿಜಯದ ಬದುಕನ್ನ ದೇವರು ನಿನಗೆ ಅನುಗ್ರಹಿಸುವಂತನಾಗಿದ್ದಾನೆ. ಇವತ್ತು ನಾವು ಅನ್ಕೊಂಡಿರ್ತೇವೆ, ದಿನಕ್ಕೆ ಸ್ತೋತ್ರವಾಗಲಿ, ಅನೇಕರನ್ನ ಮಾಡೆಲ್ ಆಗಿ ನಾವು ನೋಡ್ತಾ ಇರ್ತೇವೆ. ನಾವು ಅವರನ್ನ ನೋಡೋದಕ್ಕಿಂತಲೂ ಹೆಚ್ಚಾಗಿ ದಿನಕ್ಕೆ ಸ್ತೋತ್ರ, ನಮ್ಮ ಕೈಗೆ ಏನು ಕೆಲಸ ಸಿಗುತ್ತೋ ಆ ಕೆಲಸವನ್ನು ನಾವು ಯಥಾರ್ಥತೆಯಿಂದ ಕಷ್ಟಪಟ್ಟು ಮಾಡುವಂತ ಸಂದರ್ಭದಲ್ಲಿ ಖಂಡಿತವಾಗಿ ದೇವರು ಆ ಕಷ್ಟವನ್ನ, ಆ ಪ್ರಯಾಸವನ್ನ ಆಶೀರ್ವಾದ ಮಾಡಿ ಕೊಡುವಂತನಾಗಿದ್ದಾನೆ. ದೇವ ಮಕ್ಕಳೇ, ನಾನು ಹೇಳುವಂತ ಸಂಗತಿ ಏನು ಗೊತ್ತಾ? ಯಾವುದೇ ಕೆಲಸ ಇದ್ರೂ ಸದಾ ಅದನ್ನ ಕಷ್ಟಪಟ್ಟು ಮಾಡೋದನ್ನ ಕಲಿಬೇಕು. ಇನ್ನೂ ಕೆಲವೊಬ್ಬರನ್ನ ನಾವು ನೋಡುತ್ತೇವೆ ಇಂಡಿಯಾ ದೇಶದಲ್ಲಿ. ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ, ಏನ್ ಕೆಲಸ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು, ಆಲೋಚನೆ ಮಾಡ್ತಾ ಇದ್ದೀನಿ. ಈಗ ಏಜ್ ಎಷ್ಟಾಯ್ತು? 40 ವರ್ಷ ಆಯ್ತು. ಆಲೋಚನೆ ಮಾಡ್ತಾ ಇದ್ದೀನಿ, ಎಲ್ಲಿ ದುಡ್ಡು ಹಾಕೋಣ, ಯಾವ ಬಿಸ್ನೆಸ್ ಅನ್ನ ಮಾಡೋಣ, ಆಲೋಚನೆ ಮಾಡ್ತಾ ಇದ್ದೇನೆ. ಇನ್ನೂ ಮುಂದುವರೆದು ನಾವು ನೋಡುವಂತ ಸಂದರ್ಭದಲ್ಲಿ ಅಲ್ಲಿ ಹಾಕಿದ್ರೆ ದುಡ್ಡು ಸಿಗಲ್ಲ, ಇಲ್ಲಿ ಹಾಕಿದ್ರೆ ದುಡ್ಡು ಸಿಗಲ್ಲ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಆಲೋಚನೆ ಇನ್ನೆಷ್ಟು ವರ್ಷ ಆಲೋಚನೆ ಮಾಡ್ತೀರಿ? ಇನ್ನೆಷ್ಟು ವರ್ಷ ಚಿಂತೆ ಮಾಡ್ತೀರಿ? ಚಿಂತೆ ಮಾಡಿ 45-50 ದಾಟಿ ಹೋಗ್ತೀರಿ. 2 ಮಕ್ಕಳು ಬಂದ್ಬಿಡ್ತಾರೆ, ಮೈ ತುಂಬಾ ಸಾಲ, ಇಲ್ಲ ಕೆಲಸ, ಜೀವನದಲ್ಲಿ ಎಲ್ಲ ಲವಲವಿಕೆಯನ್ನು ಕಳ್ಕೊಂಡು ನಿರಾಸೆಯಿಂದ ಬದುಕುವಂತ ಪರಿಸ್ಥಿತಿಗೆ ಬಂದ್ಬಿಡ್ತೀವಿ. ಹೌದು ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಎತ್ತು ಇದ್ದಲ್ಲಿ ಬೆಳೆ ಸಮೃದ್ಧಿಯಂತೆ, ಎತ್ತು ಇದ್ದಲ್ಲಿ ಬೆಳೆ ಸಮೃದ್ಧಿಯಂತೆ. ದಿನಕ್ಕೆ ಸ್ತೋತ್ರ, ನಾವು ಕಷ್ಟಪಟ್ಟರೆ ದಿನಕ್ಕೆ ಸ್ತೋತ್ರವಾಗ್ಲಿ, ನಮಗೆ 10 ಲಕ್ಷನೇ ಸಿಗಬೇಕಂತ ಅಲ್ಲ, ನಮಗೆ 10,000 ಸಿಗಬೇಕಂತ ಅಲ್ಲ, ದಿನಕ್ಕೆ 100 ರೂಪಾಯಿ ಸಿಕ್ಕರೂ ಸದಾ ಆ 100 ರೂಪಾಯಿಯನ್ನ ನಾವು ಉಪಯೋಗಿಸುವಂತ ರೀತಿಯ ಮೇಲೆ ನಮ್ಮ ಆರ್ಥಿಕತೆ ಸ್ಥಿತಿ ಸ್ಥಿರವಾಗಿ ನಿಂತುಕೊಳ್ಳುವಂಥದ್ದಾಗಿದೆ. ಇವತ್ತೆಲ್ಲರೂ ಏನ್ ಗೊತ್ತಾ? ದಿನಕ್ಕೆ ಸ್ತೋತ್ರ, ಕಷ್ಟಪಡ್ತಾರೆ, ಸಂಪಾದನೆ ಮಾಡ್ತಾರೆ. 4 ಆಣಿ ಚಟ್ನಿಗೆ 12 ಆಣಿ ಮಸಾಲೆ ಹಾಕ್ತಾರೆ. 4 ಆಣಿ ಚಟ್ನಿಗೆ 12 ಆಣಿ ಮಸಾಲೆ ಹಾಕಿ ದುಡಿಯುವಂಥದ್ದು ಒಂದು 30,000 ಇದ್ರೆ 70,000 ಸಾಲ ಮಾಡ್ತಾರೆ. ಆ ಸಾಲ ಬಡ್ಡಿ ಹೇಗೆ ಬೆಳೀತದೆ ಗೊತ್ತಾ? ಊರು ಬಿಡೋ ತನಕ ಬೆಳೀತಾನೆ ಇರ್ತದೆ. ಊರು ಬಿಟ್ಟು ಹೋದ ನಂತರ ಆ ಸಾಲ ಕೊಟ್ಟವನು ಹಿಮ್ಮೆಟ್ಟಿಸಿಕೊಂಡು ಬಂದ ನಂತರವೇ ಸಾಲ ಮಾಡೋದನ್ನ ನಿಲ್ಲಿಸ್ತಾರೆ. ಯಾವತ್ತಾದ್ರೂ ಕೇಳಿದ್ದೀರಾ? ನಿಮ್ಮ ವೈಯಕ್ತಿಕವಾದ ಬನ್ರಿ ಊಟ ಕೊಡ್ತೀವಿ, ನೀವು ಊಟ ಮಾಡ್ರಿ, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಕೇಳಲ್ಲ. ನೀವು ಫೋನಲ್ಲಿ ಯಾರು ಜಾಸ್ತಿ ಕಾಲ್ ಮಾಡ್ತಾರೆ ಗೊತ್ತಾ? ಕಂಪನಿಯವರು ಕಾಲ್ ಮಾಡ್ತಾರೆ. ಲೋನ್ ಬೇಕಾ ನಿಮ್ಗೆ? ಗೊತ್ತಾಯ್ತು ನೀವು 30,000 ರೂಪಾಯಿ ಸಂಬಳ ತೆಗೆದುಕೊಳ್ತಾ ಇದ್ದೀರಾ, ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡು ಬಿಡ್ತಾ ಇದೆ ಅಂತ ಹೇಳಿದ್ರೆ ಎಷ್ಟು ಕಂಪನಿಯವರು ಕಾಲ್ ಮಾಡಿ ಹೇಳ್ತಾರೆ ನಿಮಗೆ ದುಡ್ಡು ಯಾರು? ಅಬ್ಬಾ ದೇವ್ರೆ, 1 ರೂಪಾಯಿ ಸದಾ ಒಂದು ಕಾಲದಲ್ಲಿ ಕೊಡದೇ ಇರುವಂತಹ ಪರಿಸ್ಥಿತಿನಲ್ಲಿ ಇವತ್ತು ಲಕ್ಷಗಟ್ಟಲೆ ಕಂಪನಿಯವರು ಕಾಲ್ ಮಾಡಿ ನಿಮಗೆ ದುಡ್ಡು ಕೊಡ್ತಾರೆ. ಎಷ್ಟೋ ಜನ 14% ಅಂದ ತಕ್ಷಣವೇ ನಾವು ಅನ್ಕೊಂಡ್ ಬಿಟ್ಟಿರ್ತೇವೆ, ಬರೀ 1 ರೂಪಾಯಿ 45 ಪೈಸಾನ ತಗೊಳ್ರಿ ಎಂಬುದಾಗಿ ತಗೊಂಡ್ಬಿಡ್ತೇವೆ. ತಿಂಗಳ ಬರುತ್ತೆ ನೋಡಿ, ಕಣ್ಣು ಮುಚ್ಚೋದ್ರೊಳಗೆ ತಿಂಗಳ ಬರುತ್ತೆ. ಆ ತಿಂಗಳ ಒಳನಲ್ಲಿ ನಮ್ಮ ಹೃದಯ ಆ ಡೇಟ್ ಬಂದಾಗ ಎಷ್ಟು ಸ್ಪೀಡಾಗಿ ಹೊಡಿತಾ ಇರ್ತದೋ ಗೊತ್ತಿಲ್ಲ. ಎಷ್ಟೋ ಜನರು ವೈಯಕ್ತಿಕವಾಗಿ ಇವತ್ತು ಆ ರೀತಿಯಾದಂತ ಸಾಲದ ಸುಳಿಯಲ್ಲಿ ಸಿಕ್ಕಿಕೊಂಡು ಇವತ್ತು ಬಳಲ್ತಾ ಇದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಈಸಿಯಾಗಿ ಸಿಗುವಂತ ಯಾವುದು ಸದಾ ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನ ಮಾಡೋದಿಲ್ಲ, ಅದು ನಾಶವನ್ನ ತರ್ತದೆ. ನಾವು ಎಷ್ಟು ಕಷ್ಟ ಪಡ್ತೀವೋ ನಮ್ಮ ಬೆವರಿನ ಸಂಪಾದನೆ ನಾವು ಊಟ ಮಾಡುವಂತ ಸಂದರ್ಭದಲ್ಲಿ ನಾವು ಹಾಸಿಗೆ ಇದ್ದಷ್ಟೇ ಕಾಸು ಚಾಚಬೇಕು. ಆದರೆ ಇವತ್ತಿನ ದಿನಮಾನಗಳಲ್ಲಿ ಅದು ಹಾಗಲ್ಲ. ನಮ್ಮ ಕಾಲಿಗಿಂತ ಉದ್ದಾನೆ ಹಾಸಿಗೆ ಹೊಲಿಸ್ಕೊಂಡಿರ್ತಾರೆ. ನಾವೆಲ್ಲ 5 ಅಡಿ 5 ಅಡಿ ಇದ್ರೆ 6 ಅಡಿ ಮಂಚಾನೇ ಹತ್ಕೊಂಡು ಬರುತ್ತಾರೆ. ಏನ್ ಮಾಡಕ್ಕಾಗಲ್ಲ. ಅಂತ ಒಂದು ಪರಿಸ್ಥಿತಿನಲ್ಲಿ ಇವತ್ತು ಜನರಿರುವುದಾದ್ರೆ ಮೊಟ್ಟ ಮೊದಲನೇದಾಗಿ ನಿಮ್ಮ ಜೀವಿತದಲ್ಲಿ ನೀವು ಕಷ್ಟಪಟ್ಟು ದುಡಿದು ಆ ಹಣವನ್ನ ನೀವು ಸರಿಯಾಗಿ ವಿನಿಯೋಗಿಸಬೇಕು. ಅದು ಹೇಗೆ ಎಂಬುದಾಗಿ ನೆಕ್ಸ್ಟ್ ಸಂಗತಿನ ಹೇಳ್ತೇನೆ. ದೇವರಿಗೆ ಸ್ತೋತ್ರವಾಗಲಿ. 2ನೇ ಒಂದು ಸಂಗತಿ, ನೀವು ಆರ್ಥಿಕವಾಗಿ ಸಮೃದ್ಧಿ ಹೊಂದಬೇಕಂದ್ರೆ ನೀವು ಕೊಡುವುದನ್ನ ಕಲಿಬೇಕಂತೆ. ನೀವು ಕೊಡುವುದನ್ನ ಕಲಿಬೇಕಂತ. ನಾನಲ್ಲ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂತಹ ಸಂಗತಿ. ಹೇಗೆ ಎಂಬುದಾಗಿ ನೆನೆಸುವಾಗ
ದೇವರ ವಾಕ್ಯ ಹೀಗೆ ಹೇಳ್ತದಲ್ಲ, ಕೊಡಿರಿ ನಿಮಗೆ ಕೊಡಲ್ಪಡುವುದು, ಜಡಿದು ಅಲ್ಲಾಡಿಸಿ ಹೊರಚೆಲ್ಲುವ ಹಾಗೆ ನಿಮ್ಮ ಸೆರಗಿಗೆ ತುಂಬಿಸುವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಆತ್ಮೀಯ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿದರೆ ನಿನ್ನನ್ನು ದೇವರು ನಿನ್ನ ಪ್ರಾರ್ಥನೆಗೆ ಹೋಗೊಟ್ಟು ನಿನ್ನ ಮನವಿಗಳನ್ನು ಅಂಗೀಕಾರ ಮಾಡ್ತಾನೆ. ಉಪವಾಸ ಪ್ರಾರ್ಥನೆ ಮಾಡಿದರೆ ದೆವ್ವಗಳು ನಿನ್ನನ್ನು ಬಿಟ್ಟು ಹೋಗುತ್ತದೆ. ದೇವರ ವಾಕ್ಯವನ್ನ ಓದಿದರೆ ನಿನ್ನ ಪ್ರಯತ್ನಗಳೆಲ್ಲವನ್ನ ದೇವರು ಸಫಲ ಮಾಡುತ್ತಾನೆ. ಆದರೆ ದೇವರು ನಿನಗೆ ಅನುಗ್ರಹಿಸಿದಂತ ಕೆಲಸ, ಉದ್ಯೋಗ, ನಿನಗೆ ಕೊಟ್ಟಿರುವಂತ ಪ್ರತ್ಯೇಕವಾದ ಸಂಪಾದನೆಯಲ್ಲಿ ನೀನು ಪ್ರತ್ಯೇಕಿಸಬೇಕಾದದನ್ನು ಪ್ರತ್ಯೇಕಿಸಿ ದೇವರ ಸನ್ನಿಧಿ ಸೇವೆಗಾಗಿ ನೀನು ಕೊಡುವಂತ ಸಂದರ್ಭದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ಆತನು ಪರಲೋಕದ ಬಾಗಿಲನ್ನ ನಿನಗೋಸ್ಕರವಾಗಿ ತೆರೆದು ಆಶೀರ್ವದಿಸ್ತಾನೆ ಎಂಬುದಾಗಿ. ಸತ್ಯವೇದದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಯೇಸು ಸ್ವಾಮಿ ಕೈನಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಬಂದು ಕೊಡ್ತಾರೆ. ರೊಟ್ಟಿ ತೆಗೆದುಕೊಂಡು ಬಂದಂತ ಸಂದರ್ಭದಲ್ಲಿ ಯೇಸು ಸ್ವಾಮಿ ಆ ರೊಟ್ಟಿಯನ್ನು ಒಬ್ಬರಿಗೆ ಹಂಚಲಿಲ್ಲ. ಆ ರೊಟ್ಟಿಗೆ ಕೊಡುವುದಕ್ಕಿಂತ ಮೊದಲೇನೆ ಅದನ್ನು ಮುರಿದನು ಎಂಬುದಾಗಿ ನಾವು ನೋಡ್ತೇವೆ. ಅದನ್ನು ಮುರಿದು ಆಕಾಶದ ಕಡೆಗೆ ಸ್ತೋತ್ರ ಮಾಡಿ ಅದಕ್ಕಾಗಿ ಪ್ರಾರ್ಥನೆ ಮಾಡಿ ಹಂಚುವಾಗ 5,000 ಜನ ಗಂಡಸರು ಅದನ್ನು ಊಟ ಮಾಡಿದರೆಂಬುದಾಗಿ ನಾವು ನೋಡುತ್ತೇವೆ. ಹೌದು ಆತ್ಮೀಯ ದೇವಜನರೇ, ಯೇಸು ಸ್ವಾಮಿ ಅದನ್ನು ಮುರಿದು ಸ್ತೋತ್ರ ಮಾಡಿ ಆ ಜನರಿಗೆ ಹಂಚಿದಾಗ ಅದು ಇನ್ನೂ ಹೆಚ್ಚಾಗ್ತಾನೆ ಇತ್ತು. ಎಲ್ಲರೂ ತೃಪ್ತಿಯಾಗಿ ಊಟ ಮಾಡಿದರು. ಕ್ರೈಸ್ತ ಜೀವಿತದಲ್ಲಿ ದೇವರು ನಮಗೆ ಕೊಡಲ್ಪಟ್ಟಿರುವಂತಹ ಉದ್ಯೋಗದಲ್ಲಿ ಮೊಟ್ಟ ಮೊದಲು ನಮಗೆ 30,000 ಸಂಬಳ ಬರ್ತಾ ಇದೆ ಅಂದ್ರೆ ಅದರಲ್ಲಿ ಹಂಚಬೇಕಂತೆ. ಹೇಗೆ ಒಂದು ವೇಳೆ ನೀವು ಕನ್ಫ್ಯೂಷನ್ ಮಾಡ್ಕೊಳ್ತೀರಾ, ಕೊಡಿರಿ ಎಂಬುದಾಗಿ ಹೇಳುವಂತ ಸಂದರ್ಭದಲ್ಲಿ ಆ 3,000 ರೂಪಾಯಿ ನೋಟನ್ನ ಕೈನಲ್ಲಿ ಇಟ್ಕೊಂಡು ಹರಿದು ಕೊಡೋದಲ್ಲ. ಕರ್ತನ ಸನ್ನಿಧಾನದಲ್ಲಿ, ದೇವ, ಈ 30,000 ರೂಪಾಯಿ ಸಂಬಳ ತೆಗೆದುಕೊಳ್ಳುವಂತ ನನಗೆ ಸಹಾಯ ಮಾಡಿದಿ, ಪ್ರತ್ಯೇಕವಾಗಿ ಇದು ನಿನ್ನ ಸನ್ನಿಧಿ ಸೇವೆಗೆ. ಯಾಕೆಂದ್ರೆ ನೀನು ಹೇಳಿದಿ ಕೊಡಿರಿ ಕೊಡಲ್ಪಡುವುದು ಎಂಬುದಾಗಿ. ನಿನ್ನ ಸೇವೆಗೋಸ್ಕರವಾಗಿ ನಾವು ಇದನ್ನ ವಿನಿಯೋಗಿಸ್ತೇವೆ. ಇನ್ನು ಒಂದು ವಿವಾಹವನ್ನ ನಮ್ಮ ಕುಟುಂಬದ ವಿಷಯದಲ್ಲಿ ನಾವು ಮಾಡಿಕೊಳ್ಳಬೇಕು. ಆ ವಿವಾಹ ಹೇಗಿರ್ಬೇಕಂದ್ರೆ, ದಿನಾಂಕ ಸ್ತೋತ್ರವಾಗಿ ಹಾಲಿಗಾಗಿ ಇಷ್ಟು, ಎಜುಕೇಶನ್ಗಾಗಿ ಇಷ್ಟು, ಪೆಟ್ರೋಲ್ಗಾಗಿ ಇಷ್ಟು, ವೈಯಕ್ತಿಕವಾಗಿ ಹೆಂಡತಿ ಮಕ್ಕಳಿಗಾಗಿ ಇಷ್ಟು ಎಂಬುದಾಗಿ ಒಂದು ವಿಶೇಷವಾದಂತ ಬ್ಯಾಲೆನ್ಸ್ ಶೀಟ್ ಅನ್ನು ಮಾಡಿಕೊಂಡು ನೀವು ಆ ಹಣವನ್ನು ಸಪರೇಟ್ ಆಗಿ ಮಾಡಿ ಕರ್ತನ ಸನ್ನಿಧಾನದಲ್ಲಿ ಕರ್ತನ ಸನ್ನಿಧಿ ಸೇವೆಗೋಸ್ಕರವಾಗಿ ಕೊಡುವುದನ್ನ ನೀವು ಕೊಡುವುದಾದರೆ, ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ದಿನಾಂಕ ಸ್ತೋತ್ರವಾಗಲಿ, ಆತನು ತಾನೇ ನಿಮ್ಮ ಜೀವಿತದಲ್ಲಿ ಬಡತನವನ್ನ ತರದೆ ಸಮೃದ್ಧಿಯಿಂದ ಸಮೃದ್ಧಿಯ ಕಡೆಗೆ ದೇವರು ನಡೆಸುವಂತ ದೇವರಾಗಿದ್ದಾನೆ. ಯಾಕೆಂದ್ರೆ ಮನುಷ್ಯನ ರೀತಿಯಲ್ಲಿ ದೇವರು ಮಾತನ್ನು ಕೊಟ್ಟು ಮರೆಯೋದಿಲ್ಲ. ವಾಗ್ದಾನ ಮಾಡಿದ ದೇವರು ಆತನು ನಂಬಿಕಸ್ಥನಾಗಿರುವುದರಿಂದ ಆತ್ಮೀಯ ದೇವಜನರೇ, ಇವತ್ತು ಯಾರು ಈ ಕಾರ್ಯವನ್ನ ಮಾಡ್ತಾ ಇದ್ದಾರೋ ಅವರ ಜೀವಿತದಲ್ಲಿ ಸಮೃದ್ಧಿಯ ಜೀವಿತವನ್ನು ನಡೆಸ್ತಾ ಇದ್ದಾರೆ. ಸಮೃದ್ಧಿಯ ಜೀವಿತವನ್ನು ನಡೆಸ್ತಾ ಇದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಹಾಗಂದ್ರೆ ಈ ದಶಮ ಭಾಗವನ್ನು ಯಾರಿಗೆ ಕೊಡಬೇಕು? ಯಾವ ಸಭೆಗೆ ನೀವು ಹೋಗುತ್ತೀರೋ, ಯಾವ ಸಭೆಯಲ್ಲಿ ಕರ್ತನ ಸಂಸ್ಕಾರ ಭೋಜನವನ್ನ ನೀವು ತೆಗೆದುಕೊಳ್ಳುತ್ತೀರೋ, ಯಾರು ನಿಮ್ಮನ್ನ ಸೇವೆ ಮಾಡ್ತಾರೋ, ಸೇವಕರಾಗಿದ್ದಾರೋ, ಆ ಸಭೆಯಲ್ಲಿಯೇ ಹೋಗಿ ನೀವು ದಶಮಾಂಶವನ್ನ ಆ ಸಭೆಯಲ್ಲಿ ಇರುವಂತ ಆ ಸನ್ನಿಧಿ ಸೇವೆಗೋಸ್ಕರವಾಗಿ ಕೊಡಬೇಕು. ಬಹಳ ಜನರು ಅನ್ಕೊಳ್ತಾರೆ, ಏನ್ ಗೊತ್ತಾ, ಈಗ ಟ್ರೆಂಡೇ ಚೇಂಜ್ ಆಗಿದೆ. ಈ ಹೋಟ್ಲಲ್ಲಿ ಊಟ ಮಾಡೋದು, ಆ ಹೋಟ್ಲಲ್ಲಿ ಹೋಗಿ ಬಿಲ್ ಕೊಡೋದು. ಊಟ ಮಾಡಿದ ಹೋಟ್ಲ್ ಸುಮ್ಮನೆ ಇರ್ತಾರ? ಪಕ್ಕದಲ್ಲಿ ಹೋಗಿ ಹೋಟೆಲಲ್ಲಿ ಬಿಲ್ ಕೊಟ್ರೆ ಸರಿ ಇರುತ್ತಾ? ನಾವು ಯಾವ ಹೋಟೆಲಲ್ಲಿ ಊಟ ಮಾಡ್ತೀವೋ ಆ ಹೋಟೆಲಲ್ಲಿಯೇ ನಾವು ದಶಮಾಂಶವನ್ನು ಕೊಡಬೇಕು. ನಾವು ದಶಮಾಂಶವನ್ನು ಕೊಡಬೇಕು. ಪ್ರೀತಿಯುಳ್ಳ ದೇವಜನರೇ, ಕರ್ತನ ಯಾವ ಸಂಗತಿ ವಿಷಯದಲ್ಲಿ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೋ ಗೊತ್ತಿಲ್ಲ. ದೇವನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನ ವಾಕ್ಯವನ್ನ ಮೀರಿ ನಾವು ನಡೆಯಬಾರದು. ದೇವರು ಕೊಡು ಅಂದ್ರೆ ಕೊಡಬೇಕು, ದೇವರು ಬಿಡು ಅಂದ್ರೆ ಬಿಡಬೇಕು. ಇದು ದೇವರ ಸನ್ನಿಧಾನದಲ್ಲಿ
ನಾವು ನೋಡುತ್ತೇವೆ ಯಾವ್ಯಾವುದರಲ್ಲಿ ದೇವರು ಸನ್ನಿಧಿ ಸೇವೆಗೋಸ್ಕರವಾಗಿ ಕೊಡಬೇಕು. ಜ್ಞಾನೋಕ್ತಿ 3ನೇ ಅಧ್ಯಾಯ 9ನೇ ವಚನದಿಂದ 10ನೇ ವಚನದ ತನಕ ನಾವು ಓದಿ ಕೇಳಿಸಿಕೊಳ್ಳುವಂತರಾಗೋಣ. ನಿನ್ನ ಆದಾಯದಿಂದ ಪ್ರಥಮ ಫಲದಿಂದ, ನೋಡಿ, ನಿನ್ನ ಆಸ್ತಿ, ನಿನ್ನ ಆದಾಯ, ನಿನ್ನ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬಿ ತುಳುಕುವವು. ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುತ್ತದಂತೆ. ಈ ವಾಕ್ಯನ ಇವತ್ತು ಅಂಡರ್ಲೈನ್ ಮಾಡ್ಕೊಳ್ಳಿ ಪ್ರೀತಿಯುಳ್ಳ ದೇವಜನರೇ. ತುಂಬಿ ತುಳುಕುವ ಆಶೀರ್ವಾದವನ್ನು ಹೊಂದ್ಕೊಳ್ಬೇಕಾ, ಅಥವಾ ಅವರಿಗೆ ಮುಂದೆ ಕೈ ಚಾಚಬೇಕಾ? ನನಗೆ ಆ ಕೊರತೆ ಇದೆ, ಈ ಕೊರತೆ ಇದೆ, ಹಣ 2 ರೂಪಾಯಿ 3 ರೂಪಾಯಿ 5 ರೂಪಾಯಿ ಬಡ್ಡಿ ಸಾಲ ಕೊಡ್ರಿ ಎಂಬುದಾಗಿ ನೀವು ಕೇಳಬೇಕಾ? ಪ್ರೀತಿಯುಳ್ಳ ದೇವಜನರೇ, ಇಲ್ಲ ತುಂಬಿ ತುಳುಕುವಂತ ಆಶೀರ್ವಾದವನ್ನ ನೀವು ಹೊಂದಬೇಕಾ? ದೇವರ ಮಕ್ಕಳೇ, ದೇವರ ವಾಗ್ದಾನ ಹೇಳ್ತದೆ, ಎಲ್ಲದರಲ್ಲಿಯೂ ನೀನು ದೇವರನ್ನ ಸನ್ಮಾನಿಸಬೇಕು, ಎಲ್ಲದರಲ್ಲಿಯೂ ದೇವರ ಸನ್ನಿಧಿ ಸೇವೆಗೆ ನೀನು ಕೊಡಬೇಕು. ಹೌದು, ಖಂಡಿತವಾಗಿಯೂ ಪ್ರೀತಿಯುಳ್ಳ ದೇವಜನರೇ, ಈ ಕಾರ್ಯವನ್ನ ಮಾಡುವಾಗ ದೇವರು ನಮಗೆ ತುಂಬಿ ತುಳುಕುವ ರೀತಿಯಲ್ಲಿ ಆಶೀರ್ವಾದ ಮಾಡ್ತಾನೆ. 3ನೇ ಒಂದು ಸಂಗತಿ, ದೇವರಿಗೆ ಸ್ತೋತ್ರ, ಆರ್ಥಿಕವಾಗಿ ನಾವು ಸಮೃದ್ಧಿ ಹೊಂದಬೇಕಂದ್ರೆ ನಮ್ಮ ಬದುಕಿನಲ್ಲಿ ನಾವು ಯಾರಿಗೂ ಜಾಮೀನಾಗಬಾರದು. ಇದನ್ನ ಹೃದಯದಲ್ಲಿ ಸ್ಪಷ್ಟವಾಗಿ ಬರೆದುಕೊಳ್ಳ್ರಿ. ದೇವರಿಗೆ ಸ್ತೋತ್ರವಾಗಲಿ. ಯಾರಿಗೂ ಜಾಮೀನಾಗಬಾರದು. ಇವತ್ತು ಬಹಳ ಜನರು ಎಷ್ಟು ಕಣ್ಣೀರ ಇಟ್ಟು ಪ್ರಾರ್ಥನೆ ಮಾಡ್ರಿ ಅಯ್ಯ ಎಂಬುದಾಗಿ ಹೇಳ್ತಾರೆ ಎಂಬುದಾಗಿ ನೆನೆಸುವಾಗ, ಏನೋ ನನ್ನ ಸ್ನೇಹಿತ, ಏನೋ ನನ್ನ ಸಹೋದರ, ದೂರದ ಸಂಬಂಧಿ ಏನೋ ಚೆನ್ನಾಗಾಗ್ತಾನೆ, ಒಳ್ಳೆ ಬಿಸಿನೆಸ್ ಮಾಡ್ತಾನೆ, ಏನೋ ಉದ್ಧಾರ ಆಗ್ತಾನೆ ಎಂಬುದಾಗಿ ಹೇಳ್ತಾನೆ. ಸ್ನೇಹಿತರ ಬಳಿನಲ್ಲಿ 50,000 1 ಲಕ್ಷ 2 ಲಕ್ಷ ಇಸ್ಕೊಟ್ಟಿರ್ತಾರೆ. ತಿರುಗಿ ಹೋಗಿ ಆ ಬಿಸಿನೆಸ್ ಅಲ್ಲಿ ಸಕ್ಸಸ್ ಆಗದೆ ಹೋಗಿರುವಂತಹ ಸಂದರ್ಭದಲ್ಲಿ ಕೇಳುವಾಗ, ದುಡ್ಡು ಕೊಡಲ್ಲ, ನೀನೇನ್ ಮಾಡ್ಕೊಡ್ತೀವಿ ಎಂಬುದಾಗಿ ತಿರುಗಿ ಬೆಳಿತಾರೆ. ಜಾಮೀನಾದಂತ ಆ ವ್ಯಕ್ತಿಗೆ ಸಾಲ ಕೊಟ್ಟು ಅವನು ಸುಮ್ಮನೆ ಬಿಡ್ತಾನ? ಅವನ ಸಾಲ ತೀರಿಸೋ ತನಕ ಅವನ ಮನೆಗೆ ಹೋಗ್ತಾನೆ. ಯಾರಿಗೋ ಸಹಾಯ ಮಾಡೋದಕ್ಕೋಸ್ಕರವಾಗಿ ನಮ್ಮ ಹೆಂಡತಿ ಮಕ್ಕಳು ನಮ್ಮ ಮನೆಗೆ, ನಮ್ಮ ಕುಟುಂಬಕ್ಕೆ ನಾವು ಅವಮಾನವನ್ನು ತಂದುಕೊಡುತ್ತೇವೆ. ನನ್ನನ್ನು ಗಮನಿಸಿ ಪ್ರೀತಿಯುಳ್ಳ ದೇವಜನರೇ, ಇವತ್ತಿನ ದಿನಮಾನಗಳಲ್ಲಿ ದೇವರಿಗೆ ಸ್ತೋತ್ರವಾಗಲಿ, ಎಷ್ಟೋ ಜನರು ವೈಯಕ್ತಿಕವಾಗಿ ತಮ್ಮ ಕುಟುಂಬಕ್ಕಾಗಿ ಸಾಲ ಮಾಡಲ್ಲ, ಒಂದು ಹೊತ್ತು ಊಟ ಮಾಡೋದಕ್ಕೂ ಸಾಲ ಮಾಡಲ್ಲ, ಸ್ನೇಹಿತರಿಗೆ ಬಂಧುಗಳಿಗೆ ಸಾಲ ಮಾಡಿಕೊಟ್ಟು ಜಾಮೀನನ್ನ ಹೊಂದಿ ಸತ್ತವರೆಷ್ಟೋ ಜನ. ಇತ್ತೀಚೆಗೆ ನಾನು ಒಂದು ಪತ್ರಿಕೆಯಲ್ಲಿ ಓದಿದೆ, 50 ಲಕ್ಷ ತನ್ನ ಸ್ನೇಹಿತನಿಗೋಸ್ಕರವಾಗಿ, ಬಿಸಿನೆಸ್ಗೋಸ್ಕರವಾಗಿ ಸಾಲ ಮಾಡಿಕೊಂಡು ಜಾಮೀನಾಗ್ತಾರೆ. ಆತನ ಬಿಸಿನೆಸ್ ನಲ್ಲಿ ಲಾಸ್ ಆಗಿ ಹೋಗ್ತಾನೆ. ಸಾಲ ಕೇಳಿದ್ರೆ ಕೊಡಲ್ಲ. 50 ಲಕ್ಷ ಸಾಲ ತನ್ನ ತಲೆ ಮೇಲೆ ಬರ್ತದೆ. ಇವನ ಸ್ವಂತ ಚೆಕ್ಗಳನ್ನು ಕೊಟ್ಟಿರ್ತಾನೆ. ಸಾಲಗಾರರ ಮನೆ ಮುಂದೆ ಬಂದು ಅವಮಾನಿಸುವಂತಹ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾರೆ. ಎಷ್ಟು ಕಠೋರವಾದಂತಹ ಪರಿಸ್ಥಿತಿ. ಪ್ರೀತಿಯುಳ್ಳ ದೇವಜನರೇ, ನಾನು ನಿಮಗೆ ಹೇಳುವಂತಹ ಒಂದು ಸಂಗತಿ ಏನು ಗೊತ್ತಾ? ನಿನ್ನ ಹತ್ರ ಇದ್ರೆ 1000 ರೂಪಾಯಿ ಕೇಳೋನಿಗೆ 100 ರೂಪಾಯಿ ಕೊಟ್ಟು, ನನ್ನ ಹತ್ರ ಇಷ್ಟೇ ಇರೋದು, ನನಗೆ ಇದನ್ನು ಕೊಡಲೇಬೇಡ, ನೀನು ಸುಖವಾಗಿರಪ್ಪ, ನಾನು ನಿನಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೀನಿ, ನೀನು ಯೇಸು ಸ್ವಾಮಿ ನಂಬು, ದೇವರು ನಿನಗೆ ಬಿಡುಗಡೆ ಕೊಡ್ತಾರೆ ಎಂಬುದಾಗಿ ಈ ಮಾತನ್ನು ಹೇಳಿ ಕಳಿಸ್ರಿ. ಖಂಡಿತವಾಗಿಯೂ ನಿನ್ನ ಮತ್ತು ಅವರ ಸ್ನೇಹ ಸ್ಥಿರವಾಗಿರ್ತದೆ. ಏನೋ ಸ್ಕೋಪ್ ತೋರಿಸ್ಕೊಳ್ಳೋದಕ್ಕೋಸ್ಕರವಾಗಿ ಸಾಲ ಸೂಲ ಮಾಡಿ ಕೊಟ್ರೆ ಹೇಗಿರ್ತದೆ ಗೊತ್ತಾ ಜೀವನ? ಅದನ್ನು ಬೈಬಲ್ ವಚನ ಹೇಳ್ತದೆ ನೋಡಿ. ದೇವರಿಗೆ ಸ್ತೋತ್ರವಾಗಲಿ. ಜ್ಞಾನೋಕ್ತಿ 11ನೇ ಅಧ್ಯಾಯ 15ನೇ ವಚನ. ಹೆರರಿಗೆ ಹೊಣೆಯಾದರೆ, ಕನ್ನಡ ನಿಮಗೆ ಬರಲ್ಲ ಅದಕ್ಕಾಗಿ ಹೇಳ್ತೀನಿ. ಹೆರರಿಗೆ ಅಂದ್ರೆ ಅಕ್ಕಪಕ್ಕದವರಿಗೆ ಜಾಮೀನನ್ನ ಕೊಟ್ರೆ, ಹೊಣೆ ಅಂದ್ರೆ ಜಾಮೀನ್, ಕನ್ನಡದ ಅರ್ಥ ಹೊಣೆ ಅಂದ್ರೆ ಜಾಮೀನ್. ಹೆರರಿಗೆ ಹೊಣೆಯಾದರೆ ಹಾನಿ, ಹೊಣೆಗೆ ಅಸಹ್ಯ ಪಟ್ಟರೆ ನಿರ್ಭಯ ಅಂತ ನೋಡ್ರಿ. ಜಾಮೀನಿಗೆ ಅಸಹ್ಯ, ನಾನೇ ತೆಗೆದುಕೊಳ್ಳಿ ಜಾಮೀನು, ನಾನೇ ಅವನ ಹತ್ರ ಇಸ್ಕೊಳ್ಳಿ, ನನಗೇನಾಗಿದೆ, ನೀನು ದುಡಿಬೇಕಾ, ಕಷ್ಟ ಪಡು, ನೀನು ಉದ್ಧಾರ ಆಗ್ಬೇಕಾ, ನೀನು ಪ್ರಯತ್ನ ಪಡು. ನೋಡಿ, ಬೈಬಲ್ ಇಷ್ಟು ಚೆನ್ನಾಗಿ ಹೇಳ್ತದೆ. ದೇವರಿಗೆ ಸ್ತೋತ್ರವಾಗಲಿ. ಇನ್ನೊಂದ್ಸಾರಿ ಓದಮ್ಮ. ಹೆರರಿಗೆ ಹೊಣೆಯಾದರೆ ಹಾನಿ ಅಂತೆ. ನೋಡಿ, ಜಾಮೀನ್ ತೆಗೆದುಕೊಂಡ್ರೆ ಹಾನಿ ತಪ್ಪಿದ್ದಲ್ಲ.
ಖಂಡಿತವಾಗಿ ಮನೆ ಮುಂದೆ ಬಂದು ಬಾಗಿಲು ತಟ್ತಾರೆ. ಬೆಳಿಗ್ಗೆ ನೀನು ಮಲಗಿರುವಾಗಲೇ ನಿನ್ನ ಹಾಸಿಗೆಯನ್ನ ಎಳಿತಾರೆ. ಹಾನಿ ತಪ್ಪಿದ್ದಲ್ಲ. ಅದೇ ಹೊಣೆಗೆ ನೀನು ಹೇಸಿಗೆ ಪಟ್ರೆ, ಅಸಹ್ಯ ಪಟ್ರೆ, ನಿನಗೆ ನಿರ್ಭಯವಾಗಿ ಓಡಾಡಬಹುದು, ರಾಜನಾಗಿ ನೀನು ಬದುಕಬಹುದು. ದೇವ ಮಕ್ಕಳೇ, ದೇವರು ಇವತ್ತು ನಿನ್ನ ಸಂಗಡ ಮಾತನಾಡ್ತಾ ಇದ್ದ. ಕರ್ತನ ಸನ್ನಿಧಾನದಲ್ಲಿ ಪ್ರಾಣ ಹೋದ್ರೆ ಹೋಗ್ಲಿ, ಜಾಮೀನು ಮಾತ್ರ ಯಾರಿಗಾಗಬೇಡ. ಸಂಘಗಳಲ್ಲಿ ದುಡ್ಡನ್ನು ತೆಗೆದುಕೊಳಿಸ್ಬೇಡ್ರಿ. ನಾನು ನೋಡ್ತಾ ಇರ್ತೇನೆ, ನಾನು ಊರಿಗೆ ಹೋಗುವಂತ ಸಂದರ್ಭದಲ್ಲಿ ಆ ಗಾಡಿ ಹಾಕೊಂಡು ಮನೆ ಮುಂಭಾಗದಲ್ಲಿ ನಿಂತ್ಕೊಂಡಿರ್ತಾರೆ ಅವರು, ಸಾಲ ಕೊಟ್ಟರು ರಾತ್ರಿ 10 ಗಂಟೆ 8 ಗಂಟೆ ತನಕ. ಎಷ್ಟು ಅಸಹ್ಯ ಅನ್ಸುತ್ತೆ ಅಲ್ವಾ? ಕರ್ತನ ಮಕ್ಕಳು ನಾವು ಇನ್ನೊಬ್ಬರಿಗೆ ಕೈ ಎತ್ತಿ ಸಾಲ ಕೊಡಬೇಕೆ ವಿನ ನಾವು ಕೈ ಚಾಚಿ ನಿಂತುಕೊಳ್ಳುವಂತ ವ್ಯಕ್ತಿಗಳಾಗಿ ನಾವು ಬದುಕಬಾರದು. ಕರ್ತನ ಸನ್ನಿಧಾನದಲ್ಲಿ ಜಾಮೀನಾಗಬಾರದು. 4ನೇ ಒಂದು ಮಾತನ್ನು ಹೇಳಿ ನಿಮಗೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಕರ್ತನ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ಇರುವುದರಲ್ಲಿಯೇ ನಾವು ತೃಪ್ತಿಯಾಗಿ ಇರುವುದನ್ನ ಕಲಿಯಬೇಕು. ತೃಪ್ತಿಯಾಗಿ ಇರುವುದನ್ನ ಕಲಿಯಬೇಕು. ಒಂದು ವೇಳೆ ನಿನ್ನ ಬದುಕಿನಲ್ಲಿ ಒಳ್ಳೆ ಮನೆ ಇಲ್ವಾ? ಪರವಾಗಿಲ್ಲ. ಮಲಗಿಕೊಳ್ಳೋದಕ್ಕೆ ಹರಿದಂತ ಚಾಪೆ ಇದೆಯಾ? ಪರವಾಗಿಲ್ಲ. ಹೊತ್ಕೊಳ್ಳೋದಕ್ಕೆ ಅಲ್ಲಿ ಇಲ್ಲಿ ತೂತ ಬಿದ್ದಿರುವಂತ ಬೆಡ್ಶೀಟ್ ಇದೆಯಾ? ಡೋಂಟ್ ವರಿ. ನಮಗೆ ಯಾರು ಬೇಕಾಗಿಲ್ಲ, ಯಾವುದು ಸದಾ ನನ್ನನ್ನು ನೋಡ್ಬೇಕಾಗಿಲ್ಲ. ಇವತ್ತು ಬಹಳ ಜನರ ಜೀವಿತ ಅಥವಾ ಕುಟುಂಬ ಬೀದಿ ಪಾಲಾಗಿ ಆರ್ಥಿಕವಾಗಿ ಕಷ್ಟವನ್ನು ಅನುಭವಿಸುತ್ತಿರುವುದಕ್ಕೆ ಕಾರಣ ಏನು ಗೊತ್ತಾ? ನಾವು ಬೇರೆಯವರನ್ನ ನೋಡಿ ಹಾಳಾಗಿರ್ತೇವೆ. ಬೇರೆಯವರನ್ನ ನೋಡಿ ನಾವು ಹಾಳಾಗಿರ್ತೇವೆ. ಅಯ್ಯೋ, ಅವ್ರ ಮನೆಯಲ್ಲಿ ನೋಡು ಟಿವಿ ತಂದಿಟ್ಟಿದ್ದಾರೆ, ನಮ್ಮ ಮನೆಯಲ್ಲಿ ರೇಡಿಯೋ ಸದಾ ಇಲ್ಲ. ಅವ್ರ ಮನೆಯಲ್ಲಿ ಡಬಲ್ ಕಾಟ್ ಇದೆ, ನಮ್ಮ ಮನೆಯಲ್ಲಿ ಅಟ್ಲೀಸ್ಟ್ ಒಂದು ಬೆಡ್ ಸದಾ ಇಲ್ಲ. ಅವ್ರ ಮನೆಯಲ್ಲಿ ನೋಡು 2 ವೀಲರ್ ಗಾಡಿ ಇದೆ, ನಮಗೆ ಸೈಕಲ್ ಸದಾ ಇಲ್ಲ. ಓ, ಅವ್ರು ನೋಡಿ ಎಷ್ಟು ಒಳ್ಳೆ ಮನೆ ಕಟ್ಟಿಸಿದ್ದಾರೆ, ನಾವಿನ್ನು ಗುಡಿಸಲು ಮನೆಯಲ್ಲಿ ಬದುಕ್ತಾ ಇದ್ದೇವೆ. ನಾಕಿ ಸ್ತೋತ್ರವಾಗ್ಲಿ. ಪ್ರೀತಿಯುಳ್ಳ ದೇವಜನರೇ, ಬದುಕಲಿ ಬಿಡ್ರಿ. ಅವರು ದುಡಿತಾರೆ, ಅವರು ಕಷ್ಟ ಪಡ್ತಾರೆ, ಬದುಕಲಿ. ಹಾಗಂತ ಹೇಳಿ ನೀನು ಕೊನೆಯ ತನಕ ಬಡತನದಲ್ಲೇ ಇರಬೇಕೆಂಬುದಾಗಿ ದೇವರು ಇಷ್ಟಪಡೋದಿಲ್ಲ. ಆದ್ರೆ ದೇವರ ಇಷ್ಟ ಏನು ಗೊತ್ತಾ? ನೀನು ಇರುವುದರಲ್ಲೇ ತೃಪ್ತಿಯಾಗಿ ಇರುವುದಾದರೆ ಖಂಡಿತವಾಗಿ ಒಂದಲ್ಲ ಒಂದು ದಿನ ನಿನ್ನನ್ನ, ನಿನ್ನ ಕುಟುಂಬವನ್ನ ದೇವರು ಮೇಲಕ್ಕೆ ಎತ್ತುತ್ತಾನೆ. ಇದು ನಾನು ಹೇಳ್ತಾ ಇಲ್ಲ, ದೇವರ ವಾಕ್ಯದಲ್ಲಿ ದೇವರು ಬರೆಯಿಸಿದ್ದಾರೆ. ಇಬ್ರಿಯ ಪುಸ್ತಕದಲ್ಲಿ 13ನೇ ಅಧ್ಯಾಯ 4 ಮತ್ತು 5ನೇ ವಚನದಲ್ಲಿ ಈ ಮಾತು ಬರೆಯಲ್ಪಟ್ಟಿದೆ. ಗಂಡ ಹೆಂಡರ ಸಂಬಂಧವು ನಿಷ್ಕಳಂಕವಾಗಿರಬೇಕು. ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು ನ್ಯಾಯ ತೀರಿಸುತ್ತಾನೆ. ತಿಳಿದುಕೊಳ್ಳಿರಿ. ದ್ರವ್ಯಾಸೆ ಇಲ್ಲದವರಾಗಿರಿ. ನೋಡಿ, ದೇವರ ವಾಕ್ಯ ಹೇಳ್ತಾ ಇದೆ, ನಿಮಗಿರುವುದರಲ್ಲಿ ತೃಪ್ತರಾಗಿರಿ. ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ದೇವರು ತಾನೇ ಇದನ್ನು ನುಡಿದಿದ್ದಾನೆ. ಗಮನಿಸಿ, 4ನೇ ವರ್ಷದಲ್ಲಿ ಕುಟುಂಬದ ವಿಷಯದಲ್ಲಿ ಇದ್ದಾನೆ, ದಾಂಪತ್ಯ ಮಾನ್ಯವಾದದ್ದು ಎಂಬುದಾಗಿ. ಇವತ್ತು ನಮ್ಮ ಕುಟುಂಬ ಹಾಳಾಗಿರೋದಕ್ಕೆ ಕಾರಣನೇ ಸಾಲ, ಹೌದಾ ಅಲ್ವಾ? ಇವತ್ತು ಕುಟುಂಬ ನಡೆಸುವಂತ ಹೆಂಡತಿ ಅಥವಾ ಗಂಡ ವೈಯಕ್ತಿಕವಾಗಿ ದುರಾಸೆಗೆ ಬಿದ್ದು ಸಾಲ ಮಾಡಿ ಅವ್ರು ಹೀಗಿದ್ದಾರೆ, ನಾನು ಹೀಗಾಗಬೇಕು ಎಂಬುದಾಗಿ ಆಸೆ ಪಟ್ಟೆ ಇವತ್ತು ಕಷ್ಟವನ್ನ ಅನುಭವಿಸ್ತಾ ಇರ್ತೇವೆ. ದೇನಾಕ್ಕೆ ಸ್ತೋತ್ರವಾಗಲಿ. ಕರ್ತನ ಸಮ್ಮುಖದಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರು ಕುಟುಂಬವನ್ನ ಮೊಟ್ಟ ಮೊದಲು ಕಟ್ಟಿದಾಗ ಏದೇನ್ ತೋಟದಲ್ಲಿ ಆ ಕುಟುಂಬವನ್ನ ಕುರಿತು ದೇವರು ಹೇಳ್ತಾನೆ, ನೋಡು, 1,00,000 ಗಂಟೆ ಮರ ಇದ್ದಾವೆ. 1,00,000 ಗಂಟೆ ಮರಗಳನ್ನ ನಾನು ನಿಮ್ಗೋಸ್ಕರವಾಗಿ ಸೃಷ್ಟಿ ಮಾಡಿದ್ದೇನೆ. ಈ 1,00,000 ಮರಗಳಲ್ಲಿ ನೀವೇನು ಬೇಕಾಗಿರುತ್ತೇನೆ, ಯಾವುದನ್ನು ಬೇಕಾದರೂ ಅನುಭವಿಸ್ರಿ. ದೇವರು ಅವರಿಗೆ ಅಭಯ ಕೊಟ್ಟನು, ನೀವು ಸಮೃದ್ಧಿಯಾಗಿ ಹೆಚ್ಚಲ್ಪಡಬೇಕು, ಅಭಿವೃದ್ಧಿ ಹೊಂದಬೇಕು. ಆದರೆ ಈ ಮರದ ಹಣ್ಣನ್ನ ಮಾತ್ರ ನೀವು ತಿನ್ನಬಾರ್ದೆಂಬುದಾಗಿ ದೇವರು ಆಜ್ಞಾಪಿಸಿದನು. 1,00,000 ಮರ ಕೊಟ್ಟಿದ್ದಾರೆ ದೇವರು. ಆದರೆ ಅವ್ವ ಮಾಡಿದ ತಪ್ಪು, ಆದಮ್ ಮಾಡಿದ ತಪ್ಪೇನು ಗೊತ್ತಾ? ಆ 1,00,000 ಮರಕ್ಕಿಂತ ದುರಾಸೆ ಪಟ್ಟಿದ್ದು ಯಾವುದು ತಿನ್ನಬಾರದು ಎಂಬುದಾಗಿ ಹೇಳಿದ್ರು ದೇವರು, ಆ ಮರದ ಹಣ್ಣನ್ನು ತಿಂದು ಶಾಪಕ್ಕೆ ಗುರಿಯಾದ. ನೋಡಿ, ಇವತ್ತು ನಮ್ಮ ಹತ್ರ ಎಲ್ಲದೂ ಇರ್ತದೆ,
ಆದರೆ ಯಾವುದನ್ನು ಮಾಡಬಾರದು ಎಂಬುದಾಗಿ ದೇವರು ವಾಗ್ದಾನ ಮಾಡಿರ್ತಾನೋ ಅದನ್ನೇ ಮಾಡುವುದಕ್ಕೆ ಮನಸ್ಸು ತವಕ ಪಡ್ತಾ ಇರ್ತದೆ. ಆದಮ ಅವ್ವ ಬೀಳೋದಕ್ಕೆ ಕಾರಣ ಅವರ ದುರಾಸೆನೆ. ದಾಂಪತ್ಯ ಮಾನ್ಯವಾದದ್ದು, ಕುಟುಂಬ ಆಶೀರ್ವಾದಕರವಾಗಿರಬೇಕು. ನಮ್ಮ ಕುಟುಂಬವನ್ನು ನೋಡುವಾಗ ಅವರ ಮನೆಯಲ್ಲಿ ನೋಡ್ರಿ ಎಷ್ಟು ಸಂತೋಷ ಇದೆ. ನಮ್ಮ ಮನೆ ಒಳಗಡೆ ಅನ್ನನೋ ಗಂಜಿನೋ ಚಟ್ನಿನೋ ಏನೋ ಒಂದು ತಿನ್ನು ಬದುಕೊಂಡ್ರಿ, ಜನಕ್ಕೆ ಸ್ತೋತ್ರವಾಗ್ಲಿ. ಆದರೆ ನಮ್ಮ ಬದುಕಿನಲ್ಲಿ ಏನ್ ಮಾಡಬಾರ್ದು ಗೊತ್ತಾ? ಸಾಲ ಮಾಡಬಾರ್ದು. ಸಾಲ ಮಾಡಿ ಯಾವ ವಸ್ತುಗಳನ್ನ ನಮ್ಮ ಮನೆಯಲ್ಲಿ ಖರೀದಿಸಬಾರದು. ಅದು ತಿಂಗಳ ಕಂತೆ ಕೊಡ್ತಾರೆ, ಅದಕ್ಕೆ ಇಂಟ್ರೆಸ್ಟ್ ಹಾಕ್ತಾರೆ. ಕೊಟ್ಟಿಲ್ಲ ಅಂದ್ರೆ ತಂದಂತ ವಸ್ತುಗಳನ್ನ ಅವರೇ ಬಂದು ಎತ್ಕೊಂಡು ಹೋಗ್ತಾ ಇರ್ತಾರೆ. ಈ ಅವಮಾನ ಬೇಕಾ? ಆತ್ಮೀಯ ದೇವಶನರೇ, ಬೈಬಲ್ ಹೇಳ್ತದೆ, ನಿಮಗೆ ಇರುವುಗಳಲ್ಲಿ ತೃಪ್ತರಾಗಿ ಇರ್ರಿ, ಒಂದು ದಿನವಾದರೂ ನಾನು ನಿಮ್ಮನ್ನ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ ದೇವರು ಪ್ರಮಾಣ ಮಾಡ್ತಾ ಇದ್ದಾನೆ. ಆತ್ಮೀಯ ದೇವಶನರೇ, ಕರ್ತನ ಸನ್ನಿಧಾನದಲ್ಲಿ ಆರ್ಥಿಕ ಅಭಿವೃದ್ಧಿಗೆ 4 ಸೂತ್ರಗಳು. ಮೊದಲನೇ ಸೂತ್ರವೇ ನಾವು ಕಷ್ಟಪಟ್ಟು ದುಡಿಬೇಕು. ಅದು ಹೆಣ್ಣು ಮಗಳು ಗಂಡು ಮಗನೋ ಮಕ್ಕಳು ಏನೋ ಗೊತ್ತಿಲ್ಲ, ಪ್ರತಿಯೊಬ್ಬರು ಮನೆಯಲ್ಲಿ ಕಷ್ಟವನ್ನ ಪಟ್ಟು ದುಡಿದು ಸಂಪಾದನೆ ಮಾಡುವಾಗ ಆರ್ಥಿಕ ಸುಸ್ಥಿತಿಗೆ ಬರ್ತವೆ. ಎರಡನೇ ಒಂದು ಸಂಗತಿ, ದೇವರಿಗೆ ಸಮರ್ಪಿಸಬೇಕಾದದನ್ನ ನಾವು ಸಮರ್ಪಿಸಬೇಕು. ಮೂರನೇ ಒಂದು ಸಂಗತಿ, ಯಾವತ್ತೂ ನಿಮ್ಮ ಬದುಕಿನಲ್ಲಿ ಯಾರಿಗೂ ಜಾಮೀನಾಗಬೇಡ್ರಿ. ನಾಲ್ಕನೇ ಒಂದು ಸಂಗತಿ, ನಿಮಗಿರುವುಗಳಲ್ಲಿ ತೃಪ್ತಿಯಾಗಿರ್ರಿ. ಖಂಡಿತವಾಗಿ ದೇವರು ಪ್ರಮಾಣ ಮಾಡಿದ್ದಾನೆ, ಆತನಂತೂ ನಿಮಗೆ ಯಾವತ್ತೂ ಕೈ ಬಿಡೋದಿಲ್ಲ, ನಿಮ್ಮನ್ನ ಯಾವತ್ತೂ ದೂರ ತಳ್ಳೋದಿಲ್ಲ. ನೀವು ಯಾವ ವಿಧವಾದಂತ ಕಷ್ಟದ ಸ್ಥಿತಿನಲ್ಲಿ ನಂಬಿಗಸ್ತರಾಗಿದ್ದುಕೊಂಡು ಆ ಕಷ್ಟದ ಪ್ರಯತ್ನಗಳನ್ನು ಮಾಡ್ತೀರೋ ಆ ಸ್ಥಳದಿಂದಲೇ ಮೇಲಕ್ಕೆತ್ತಿ ಉನ್ನತ ಸ್ಥಿತಿಗೆ ತಂದು ಸಮೃದ್ಧಿಯ ಜೀವಿತವನ್ನ ನಡೆಸುವ ಹಾಗೆ ದೇವರು ನಿಮ್ಮನ್ನ, ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳನ್ನ ಆಶೀರ್ವಾದ ಮಾಡಲಿ. ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ನಜರೇತಿನ ಯೇಸುವಿನ ನಾಮದಲ್ಲಿ ನಿನ್ನ ಉನ್ನತವಾದಂತಹ ಕರ್ತನೆ ವಾಕ್ಯಗಳಿಗಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ಈ ಸಂದೇಶವನ್ನು ಆಲಿಸುತ್ತಿರುವಂತ ದೇವರೇ, ನನ್ನ ಆತ್ಮೀಯ ಜನರಿಗಾಗಿ ನಿನ್ನ ಸಮ್ಮುಖದಲ್ಲಿ ಬರ್ತೇನೆ. ದೇವರೇ, ಇವತ್ತು ಅನೇಕ ಆರ್ಥಿಕ ಮುಗ್ಗಟ್ಟಿನಿಂದ ಕಂಗಾಲಾಗಿ ಜೀವಿತದಲ್ಲಿ ಸಾಲ ಸಮಸ್ಯೆಗಳ ಮಧ್ಯದಲ್ಲಿ ಸಿಲುಕಿ ದೇವರೇ ಕರ್ತನೆ ಸ್ವಾಮಿ, ಅನೇಕ ರೋಗ ರುಜಿನಿಗಳು ಶಾಪಗಳಿಗೆ ಗುರಿಯಾಗಿರುವಂತ ನಿನ್ನ ಮಕ್ಕಳ ಹೃದಯದಲ್ಲಿ ಈ ವಾಕ್ಯಗಳು ಮತ್ತೆ ಮತ್ತೆ ಮರುಕಳಿಸಲಿ. ಮತ್ತೆ ಮತ್ತೆ ಈ ವಾಕ್ಯಗಳು ಕರ್ತನೆ ಸ್ವಾಮಿ ಪ್ರಕಟವಾಗಲಿ. ದೇವರೇ ಕರ್ತನೆ, ಪ್ರತಿಯೊಬ್ಬರಲ್ಲಿರುವಂತಹ ಸೋಮಾರಿತನ ದೇವರೇ ಕರ್ತನೆ ಈ ಮಕ್ಕಳನ್ನ ಬಿಟ್ಟು ಹೋಗಲಿ. ದೇವರೇ ಕರ್ತನೆ, ಇವತ್ತಿನಿಂದ ಪ್ರತಿಯೊಬ್ಬರು ದೇವರೇ ತಮಗೆ ಕೊಡಲ್ಪಟ್ಟಂತ ಚಿಕ್ಕದೋ ದೊಡ್ಡದೋ ಕೆಲಸವನ್ನ ದೇವರೇ ಕರ್ತನೆ ಮಾಡಿ ದುಡಿದು ಹಣ ಸಂಪಾದನೆ ಮಾಡುವಂತೆ ಪ್ರತಿಯೊಬ್ಬರಿಗೂ ಸದಾ ಆತ್ಮಿಕ ಮನೋನೇತ್ರಗಳನ್ನ ದೇವರೇ ನೀನು ಬೆಳಗಿಸುವುದರ ಮೂಲಕವಾಗಿ ಸಹಾಯ ಮಾಡಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇನೆ. ನಜರೇತಿನ ಯೇಸುವಿನ ನಾಮದಲ್ಲಿ ದೇವರೇ ಕರ್ತನೆ, ಇವತ್ತಿನಿಂದ ದೇವರೇ ಇಡೀ ಕುಟುಂಬವಾಗಿ ದೇವರೇ ತಮ್ಮ ಕೈಲಾದ ಕೆಲಸವನ್ನ ದೇವರೇ ಮಾಡುವಂತೆ ಪ್ರತಿಯೊಬ್ಬರಿಗೂ ಸದಾ ದೇವರೇ ಕರ್ತನೆ ಬಲಪಡಿಸು ರಾಜ. ದೇವರೇ, ಒಂದು ವೇಳೆ ದೇವರೇ ಸಾಲ ಸಂಕಷ್ಟದಲ್ಲಿ ಇರುವುದಾದ್ರೆ ಆ ಸಾಲ ಸಂಕಷ್ಟಕ್ಕೆ ಗುರಿಯಾಗಿರುವಂತ ಆ ಜಾಮೀನ್ ತೃಪ್ತಿ ಇಲ್ಲದ ಜೀವಿತ ದೇವರೇ ಕರ್ತನೆ, ಇನ್ನೊಬ್ಬರ ವಿಷಯದಲ್ಲಿ ದೇವರೇ ಕರ್ತನೆ ಸ್ವಾಮಿ ಕೊರತೆಗಳನ್ನ ಅವರ ವಿಷಯದಲ್ಲಿ ಕರ್ತನೆ ಅವರ ಸಮೃದ್ಧಿಯನ್ನು ನೋಡಿ ದೇವರೇ ಸಾಲ ಮಾಡುವಂತ ಆ ಜೀವಿತದಿಂದ ಕರ್ತನೆ ಈ ಮಕ್ಕಳನ್ನ ಪಾರು ಮಾಡು. ಈ ಕುಟುಂಬಗಳನ್ನ ದೇವರೇ ಇವತ್ತಿನಿಂದ ದೇವರೇ ಕರ್ತನೆ ಸ್ವಾಮಿ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿದ ನಿನ್ನ ವಾಕ್ಯದ ಅಡಿದಾವಣೆಯಲ್ಲಿ ಈ ಮಕ್ಕಳನ್ನ ಕೈ ಹಿಡಿದು ನಡೆಸಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಇವತ್ತು ಕಾಣಿಕೆಗಳನ್ನ ನಿನ್ನ ಸನ್ನಿಧಿ ಸೇವೆಗೆ ಕೊಟ್ಟಂತ ದೇವರೇ ಸಹೋದರಿ ಗೀತಾ ಬೆಂಗಳೂರು, ಅವರಿಗಾಗಿಯೂ ಅವರ ಕುಟುಂಬ, ಅವರ ಮಗಳು ಅಳಿಯ ಅವರನ್ನು ಆಶೀರ್ವಾದ ಮಾಡಪ್ಪ. ಅವರಿಗಿರುವಂತಹ ಹಣದ ಮುಗ್ಗಟ್ಟನ್ನು ನೀಗಿಸು. ವೆಂಕಟೇಶ್ ಮಾಡುವಂತಹ ಪ್ರತಿಯೊಂದು ಕಾರ್ಯಗಳಲ್ಲಿ ಕರ್ತನೆ ಸ್ವಾಮಿ ಮಗನನ್ನ ಬಲಪಡಿಸಿದಿ. ದೇವರೇ ಕರ್ತನೆ ಸ್ವಾಮಿ, ಶೂನ್ಯವಾದ ಆ ಪರಿಸ್ಥಿತಿಯಿಂದ ಇವತ್ತು ದೇವರಿನ ಸನ್ನಿಧಿ ಸೇವೆಗೆ ಪ್ರತಿ ಶುಕ್ರವಾರ ಮಂಗಳವಾರ ಕಾಣಿಕೆಯನ್ನು ಕಳಿಸುವಂತ ಈ ಮಗನನ್ನ ಎಷ್ಟೋ ಉನ್ನತ ಸ್ಥಿತಿಗೆ ತಂದಿದ್ದಿ. ಇನ್ನು ಹೆಚ್ಚಾಗಿ ಆಶೀರ್ವಾದ ಮಾಡು. ಈ ಸಂದೇಶವನ್ನು ಆಲಿಸುತ್ತಿರುವಂತಹ ಪ್ರತಿಯೊಬ್ಬರೂ ಸದಾ ದೇವರ ಯಾವುದೇ ಕೊರತೆಗಳು ಇವರನ್ನು ಸಂಧಿಸದ ಹಾಗೆ ನಿನ್ನ ಮಹಿಮೆಯ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಪ್ರತಿಯೊಬ್ಬರ ಕೊರತೆಗಳನ್ನು ನೀಗಿಸಿ ದೇವರ ಕರ್ತನೆ ಆಶೀರ್ವದಿಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ. ಪರಲೋಕದ ತಂದೆಯಾದ ದೇವರೇ, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್.